ಶಮಂತಕಮಣಿ ಶತಧನ್ವನ ಹತ್ರ ಇತ್ತು. ಆದರೆ ಕೃಷ್ಣನ ಹತ್ರ ಇದೆ ಅಂತ ಕೃಷ್ಣ ಅದಕ್ಕೆ ಅದನ್ನ ತರಬೇಕು ಅಂತ ಹೋದ, ಶತಧನ್ವನನ್ನ ಕೊಂದ. ಆದ್ರೆ ಅಲ್ಲಿ ಶಮಂತಕಮಣಿ ಸಿಗಲಿಲ್ಲ. ಶತಧನ್ವನ್ನೇನೋ ಹಿಡಿದ ಕೃಷ್ಣ, ಓಡಿಸ್ಕೊಂಡು ಹೋಗಿ ಅಟ್ಟಿಸ್ಕೊಂಡು ಹೋಗಿ ಹಿಡಿದ, ಕೊಂದ, ಹುಡುಕಿದ, ಬಟ್ಟೆ ಗಿಟ್ಟೆ ಎಲ್ಲ ಕಡೆ ಹುಡುಕಿದಂತೆ ಶಮಂತಕಮಣಿ ಸಿಗಲಿಲ್ಲ. ಆದ್ರೆ ಶಮಂತಕಮಣಿ ಶತಧನ್ವನ ಹತ್ರ ಇದ್ದದ್ದು ಹೌದು. ಸತ್ರಾಜಿತನನ್ನು ಕೊಂದು ಶಮಂತಕಮಣಿ ತಗೊಂಡದ್ದು ಶತಧನ್ವ. ಆದ್ರೆ ಅಷ್ಟರಲ್ಲೇ ಓಡುವಾಗ ಅವನೇನು ಮಾಡಿದಾನೆ ಅಂದ್ರೆ ಅಕ್ರೂರ್ನ ಹತ್ರ ಬಚ್ಚಿಟ್ಟು ಹೋಗಿದ್ದಾನಂತ. ಕೃಷ್ಣನಿಗೆ ವಿರೋಧ ಮಾಡಿ ಆ ಶಮಂತಕಮಣಿನ ಅಕ್ರೂರ್ನ ಹತ್ರ ಬಚ್ಚಿಟ್ಟ. ಅಕ್ರೂರ್ನು ಕೂಡ ಕೃಷ್ಣನಿಗೆ ವಿರೋಧ ಆದೀತು ಅಂತ ಗಮನದಿಂದ ಅವನು ಇಟ್ಕೊಂಡ್ಬಿಟ್ಟಂತೆ. ಅಷ್ಟು ಕೃಷ್ಣನ ಭಕ್ತನಾದ್ರೂ ಅವನಿಗೂ ಸ್ವಲ್ಪ ಕೆಲ್ಯಾವೇಶ ಆಗಿತ್ತು. ಆದ್ರಿಂದ ಶಮಂತಕಮಣಿಯನ್ನ ಕೃಷ್ಣನಿಗೆ ವಿರೋಧ ಮಾಡಿ ಅವನು ಬಚ್ಚಿಟ್ಕೊಂಡ. ಅದು ಗೊತ್ತಿದ್ರೂ ಕೂಡ ಕೃಷ್ಣ ಲೋಕದೃಷ್ಟಿಯಂತೆ ಶತಧನ್ವನ್ನು ಹೋಗಿ ಹುಡುಕಿ ಬಂದು ಬಲರಾಮನ ಹತ್ರ ಹೇಳಿದ್ನಂತೆ. ಶತಧನ್ವ ಏನೋ ಸಿಕ್ಕ, ಒಂದೇ ಹುಡುಕಿದೆ, ಆದ್ರೆ ಮಣಿ ಸಿಗಲಿಲ್ಲ ಅಂತ ಅನ್ನಂತೆ. ಬಲರಾಮನಿಗೆ ಅನುಮಾನ ಬಂತು. ನೋಡಿದೆ ಕೃಷ್ಣ ಬಚ್ಚಿಟ್ಕೊಂಡು ಸುಳ್ಳು ಹೇಳ್ತಿದ್ದಾನೆ ಅಂತ ಅವನು ಅನ್ಕೊಂಡ್ಬಿಟ್ಟು. ಶತಧನ್ವ ಕದ್ಕೊಂಡು ಹೋಗಿದ್ದ ಅನ್ನೋದು ಗೊತ್ತಿತ್ತು ಇವನಿಗೆ, ಬಲರಾಮನಿಗೆ. ಕೃಷ್ಣ ಶತಧನ್ವನ್ ಕೊಂದು ಬಂದು ಮಣಿ ಇಲ್ಲ, ಸಿಗಲಿಲ್ಲ ಅಂತಂದಾಗ ಕೃಷ್ಣನ ಮೇಲೆ ಅವನಿಗೆ ಡೌಟ್ ಬಂತು. ಅಣ್ಣ ನನಗ್ ಕೊಡ್ಬೇಕಾಗ್ತದೆ ಅಂತ ಹೇಳಿ ತಾನು ಬಚ್ಚಿಟ್ಕೊಂಡು ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದುಕೊಂಡು ಎಷ್ಟು ಕೃಷ್ಣನ ಮೇಲೆ ಸಿಟ್ಟಾಗಿದ್ದಾನೆ ಅಂತಂದ್ರೆ, ನಿನ್ನ ಊರಿನಲ್ಲೇ ಇರೋದಿಲ್ಲ ಅಂತ ಕೃಷ್ಣನ ಬಿಟ್ಟು ಓಡೋಗ್ಬಿಟ್ಟು ಬೇರೆ ಮಿಥಿಲಾಪಟ್ಟಣಕ್ಕೆ ಹೋದಂತೆ, ನೀನಿದ್ದು ಜಾಗದಲ್ಲಿ ಇರೋದಿಲ್ಲ ಅಂತ. ಶಮಂತಕಾರ್ಥೆ ರಾಮೋಪಿ ಕೃಷ್ಣಶ್ಚ ವಿಮನಾಭವತ್. ಕೃಷ್ಣನ ಮೇಲೆ ವೈಮನಸ್ಸು ತಂದುಕೊಂಡು 5 ವರ್ಷ ಆ ದ್ವಾರಕೆ ಬಿಟ್ಟು ಅದಕ್ಕೆ ಮಿಥಿಲಾಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತಾ ಇದ್ದ ಬಲರಾಮ ಅಂತಿದ್ದ. ಹೀಗೆ ಶೇಷಾವತಾರಿಯಾದ ಬಲರಾಮ ಕೃಷ್ಣನನ್ನ ಈ ರೀತಿ ವಿರೋಧ ಮಾಡಿದ್ದುಂಟು. ದೈಹಿಕವಾಗಿ ಅವನು ಸಹವಾಸ ಬೇಡ ಅಂತ ಬಿಟ್ಟು ಹೋಗಿದ್ದಾನೆ. ಅಲ್ಲಿ ಹೋಗಿ ದುರ್ಯೋಧನ ಸೇರ್ಕೊಂಡಂತೆ. ಆವಾಗ ಬಲರಾಮನ ಹತ್ರ ಕಲಿ ಸಹವಾಸ ಆಯ್ತು ಕೃಷ್ಣನ ಬಿಟ್ಟು ಹೋದಕ್ಕೆ. ಅರ್ಜುನ, ಇಂದ್ರಾವತಾರಿಯಾದ ಅರ್ಜುನನಿಗೆ ಬಂದ್ರೆ ಅವನು ವಿಚಾರ ಹೇಳ್ತಾರೆ. ಅವಮೇನೇರ್ಜುನ ಕೃಷ್ಣಂ ವಿಪ್ರಶ್ಯ ಶಿಶುರಕ್ಷಣೆ. ದ್ವಾರಕೆಯಲ್ಲಿ ಯಾರೋ ಒಬ್ಬ ಬ್ರಾಹ್ಮಣನ ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿತ್ತು. ಆ ಬ್ರಾಹ್ಮಣ ಬಂದು ಕೃಷ್ಣನ ಹತ್ರ ಬಂದ. ಕೃಷ್ಣ, ನನ್ನ ಹೆಂಡತಿಗೆ ಮಗು ಆಗುವಂತಹ ಪ್ರಸಂಗ ಇದೆ, ಹುಟ್ಟಿದ ಮಕ್ಕಳೆಲ್ಲ ನಾಪತ್ತೆ ಆಗ್ತಾ ಇದ್ದಾರೆ, ಇದೊಂದಾದ್ರೂ ಉಳಿಲಿ, ರಕ್ಷಣೆ ಮಾಡು ಅಂತ ಬಂದ. ಆವಾಗ ಅಲ್ಲಿ ಅರ್ಜುನ ಇದ್ದ. ಅವನು ಹೇಳಿದ್ನಂತೆ, ಕೃಷ್ಣ ಯಜ್ಞ ಮಾಡ್ತಾ ಇದ್ದಾನೆ, ದೀಕ್ಷಿತನಾಗಿ ಕೂತಿದ್ದಾನೆ, ನಾನು ಬರ್ತೇನೆ ಎಂದಂತೆ ಅರ್ಜುನ. ತಾನೇ ಮಧ್ಯಪ್ರವೇಶ ಮಾಡಿದ. ಆ ಬ್ರಾಹ್ಮಣ ಬಂದದ್ದು ಕೃಷ್ಣನ್ ಕೇಳಲಿಕ್ಕೆ. ಅರ್ಜುನ ತಾನು ಮಧ್ಯಪ್ರವೇಶ ಮಾಡಿ ನಾನು ಬರ್ತೇನೆ, ನಾನು ರಕ್ಷಣೆ ಮಾಡ್ತೇನೆ ಎಂದ. ಆ ಬ್ರಾಹ್ಮಣರಂದ್ರು, ನಿನ್ ಕೈಲಿ ಆಗ್ಬೇಕಲ್ಲ ಅಂದ್ರು. ನಿನ್ ಕೈಲಿ ಆಗ್ಬೇಕಲ್ಲ, ಆದೀತ, ಅದಕ್ಕೆ ನಾನು ಕೃಷ್ಣನ ಹತ್ರ ಬಂದಿದ್ದೀನಿ ಅಂದ್ರೆ ಅರ್ಜುನ ಹೇಳ್ತಾನಂತೆ, ಏನೋ ತಿಳ್ಕೊಂಡಿದ್ದೀರಿ ನನ್ನ ಕೈಲಿ ಆಗ್ತದ ಅಂತ ಅನುಮಾನ ಪಡ್ತಿದ್ದೆ. ನಾನೇನ್ ಕೃಷ್ಣನ ಆಗದೆ ಇರ್ಲಿಕ್ಕೆ ಅಂತಾನ. ನನ್ನ ಕೈಲಿ ಆಗದೆ ಇರ್ಲಿಕ್ಕೆ ನಾನೇನ್ ಕೃಷ್ಣನ, ನಾನೇನ್ ಬಲರಾಮನ? ನಾಹಂ ಸಂಕರ್ಷಣ ಬ್ರಹ್ಮನ್ ನ ಕೃಷ್ಣ ಕರ್ಷ್ಣಿರೇವಚ. ಕೃಷ್ಣ, ಬಲರಾಮ, ಪ್ರದ್ಯುಮ್ನ ಅವ್ರ ಬಗ್ಗೆ ಹೇಳ್ರಿ ಆದೀತ ಅಂತ ನನ್ನೇನ್ ಕೇಳ್ತೀರಿ? ಅಹಂ ಗಾಂಡೀವ ಧನುಸ್ಸಿದೆ ನನ್ನ ಹತ್ರ, ಏನು ಬೇಕಾದ್ರೂ ಮಾಡಬಲ್ಲೆ, ನನ್ನ ಬಗ್ಗೆ ಅನುಮಾನ ಪಡ್ತೀರಾ? ನೋಡಿ, ನನ್ನ ಕೈಯಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭಾರಿ ಪ್ರತಿಜ್ಞೆ ಮಾಡಿ ಹೋಗಿ ರಕ್ಷಣೆ ಮಾಡ್ತೇನೆ ಅಂತ ಬಾಣದ ಕೋಟೆ ಕಟ್ಟಿಬಿಟ್ಟ. ಎಲ್ಲಿ ಪ್ರಸವ ಆಗ್ತದೆ, ಯಾವ ಮನೆಯಲ್ಲಿ ಪ್ರಸವ ಆಗ್ತದೆ ಹೇಳ್ರಿ ಅಂತಂದು ಅಲ್ಲಿ ಹೋಗಿ ಬಾಣದ ಕೋಟೆ ಕಟ್ಟಿ ಕಾಯ್ತಾ ನಿಂತಿದ್ದಾನೆ. ಯಾರು ಬಂದು ಮಗುವನ್ನು ಹೊತ್ಕೊಂಡು ಹೋಗ್ತಿದ್ದಾರೆ ನೋಡ್ತೇನೆ ಅಂತ. ಆಯ್ತು, ಪ್ರಸವದ ಗಳಿಗೆ ಬಂತು, ಪ್ರಸವ ಆಯ್ತು, ಮಗು ನಾಪತ್ತು. ಒಂದು ಬೈದ ನೋಡಿ ಬ್ರಾಹ್ಮಣ, ಹಿಡಿ ಶಾಪ್, ಎಲ್ಲಿ ಬಂದು ಗಂಟು ಬಿದ್ದೀಯೋ ನೀನು ಅಂತ ಕೇಳಿ. ನಾನು ಕೃಷ್ಣನ್ ಕರ್ಕೊಂಡು ಬರೋಣ ಅಂತ ಬಂದ್ರೆ ನೀನೆಲ್ಲಿ ಬದಲು ತಗಲಾಕೊಂಡಿ, ನನಗೆ ಇರೋ ಮಗುನು ಹೋಯ್ತು, ಕೃಷ್ಣ ಬಂದಿದ್ರೆ ಕಾಪಾಡ್ತಿದ್ದ ಅಂತ ಬೈದ. ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾನೆ. ಆಮೇಲೆ ಕೃಷ್ಣನೇ ಆ ಯಜ್ಞ ಬಿಟ್ಟು ಅರ್ಜುನನ್ ಕರ್ಕೊಂಡು ಹೋಗಿ ಅನಂತಾಸನದಲ್ಲಿರುವ ಮಕ್ಕಳನ್ನೆಲ್ಲ ತಂದು ಅರ್ಜುನನ್ ಕೆಲೆ ಕೊಡಿಸಿದ್ದಂತ. ಎಷ್ಟು ಅವಮಾನ ಮಾಡಿಬಿಟ್ಟ ಕೃಷ್ಣನ ಅರ್ಜುನ. ಹೀಗೆ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಕಲ್ಯಾವೇಶ ಆಗಿ ಅಪರೂಪಕ್ಕೆ ಇಂಥ ವಿರೋಧವನ್ನ, ಪರಮಾತ್ಮನ ವಿರೋಧವನ್ನ ಬಲರಾಮ ಮಾಡಿದ್ದುಂಟು, ಅರ್ಜುನ ಮಾಡಿದ್ದುಂಟು, ಅವಮಾನ ಮಾಡಿದ್ದುಂಟು ಕೃಷ್ಣನ್ನ. ಅಪರೂಪಕ್ಕೆ ಹಿಂಗಿಂಗ್ ಮಾಡಿದ್ದಾರೆ ದೇವತೆಗಳು. ಹಾಗಾಗಿ ಅಪರೂಪಕ್ಕೆ ಕಲ್ಯಾವೇಶ ಆಗಿ ಈ ರೀತಿ ಮಾಡಿದ್ದುಂಟು. ಹಾಗಾಗಿ ಅಪರೂಪಕ್ಕೆ ಅವ್ರಿಗೆ ಕಲ್ಯಾವೇಶ ಆಗ್ತದೆ, ಅಪರೂಪಕ್ಕೆ ನಮ್ಮಿಂದ ಕಲಿಯಾವೇಶ ಹೋಗ್ತದಷ್ಟೆ.
ಅಪರೂಪಕ್ಕಾಗೊಮ್ಮೆ ಈಗೊಮ್ಮೆ ಏನೋ ಹೋದ್ರು ಹೋದಂಗೆ ಅಷ್ಟೇನೆ. ಇಲ್ದಿದ್ರೆ ಪರ್ಮನೆಂಟ್ ನಾವೇ ಜಾಗ ಕೊಟ್ಟಿದ್ದೀವಿ, ಭಾರಿ ಕೃಪಾಳುಗಳಾಗಿ. ಅಪರೂಪಕ್ಕೆ ಅವರಲ್ಲಿ ಕಲ್ಯಾವೇಶ ಆಗ್ತದೆ, ಇಷ್ಟೇ ವ್ಯತ್ಯಾಸ. ಆದ್ರಿಂದ ಒಂದೋ ಎರಡೋ ಇಂಥ ನಿದರ್ಶನಗಳು ಸಿಗ್ತದೆ. ಆದ್ರೆ ಭೀಮಸೇನ್ ದೇವ್ ಇದಕ್ಕೆ ಹೇಳೋದು, ಭೀಮನಿಗೆ ಕಂಪೇರ್ ಮಾಡಬೇಕು. ಭೀಮನಿಗೆ ಹೋಲಿಸಿದ್ರೆ ಇಂಥ ಒಂದು ಪ್ರಸಂಗನೂ ಕೂಡ ಭೀಮನ ಚರಿತ್ರೆಯಲ್ಲಿಲ್ಲ, ದ್ರೌಪದಿ ಚರಿತ್ರೆಯಲ್ಲಿಲ್ಲ. ಆದ್ರಿಂದ ಭೀಮನ ವೈಶಿಷ್ಟ್ಯ ಅಂತಹದ್ದು. ಬಲರಾಮ ದೇವರದು ಹೀಗಾದ್ದುಂಟು, ಅರ್ಜುನಂದುಂಟು. ಪ್ರದ್ಯುಮ್ನ ಉದ್ಧವ ಸಾಂಬ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ ಜ್ಞಾತ್ವಾಪಿ ರುರುಧು ಸಮ್ಯಕ್ ಸಾತ್ಯಕೆ ಕೃಷ್ಣ ಸಂಹಿತಂ ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ ಮತ್ವಾ ಬಿಭೇಜ್ಯರಾಸಂಧವಧೆ ಕೃಷ್ಣ ಮುದೀರಿತುಂ. ಪ್ರದ್ಯುಮ್ನ ಕೃಷ್ಣನ ಮಗ, ಕಾಮನ ಅವತಾರ. ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ. ಪ್ರದ್ಯುಮ್ನ, ಉದ್ಧವ, ಇನ್ನು ಸಾಂಬ ಸ್ಕಂದನ ಅವತಾರ, ಅನಿರುದ್ಧನ ಅವತಾರ, ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಕೂಡ ಕೃಷ್ಣನ್ ವಿರೋಧ ಮಾಡಿದವರೇ. ಕಾಮಾವತಾರಿಯಾದ ಪ್ರದ್ಯುಮ್ನ, ಬೃಹಸ್ಪತ್ಯಾಚಾರ್ಯರ ಅವತಾರಿಯಾಗಿರ್ತಕ್ಕಂಥ ಉದ್ಧವ, ಇವರೆಲ್ಲರೂ ಕೂಡ ಅನಿರುದ್ಧಾದ್ಯಾಶ್ಚ ಸರ್ವಶಃ ಏನ್ ಮಾಡಿದ್ರು ಅಂತಂದ್ರೆ, ಸುಭದ್ರೆಯನ್ನ ಅರ್ಜುನ ಮದುವೆ ಮಾಡಿಕೊಳ್ಳಿ ಅಂತ ಕೃಷ್ಣನ ಅಭಿಪ್ರಾಯ ಇತ್ತು. ಸುಭದ್ರೆಗೂ ಅರ್ಜುನನಿಗೂ ಮದುವೆ ಆಗಬೇಕು ಅಂತ ಕೃಷ್ಣನ ಅಭಿಪ್ರಾಯ. ಆದ್ರೆ ಅದನ್ನೆಲ್ಲ ತಡೆದವರು ಇವರು. ಕೃಷ್ಣನ ಮನಸ್ಸಿಗೆ ವಿರುದ್ಧವಾಗಿ ಸಂಕಲ್ಪ ಮಾಡಿ ಅರ್ಜುನನಿಗೂ ಸುಭದ್ರೆಗೂ ಮದುವೆ ಆಗಬಾರದು ಅಂತ ತಡೆದವರು ಇವರೆಲ್ಲ. ಆದ್ರಿಂದ ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದವರು. ಸಾತ್ಯಕಿ ಅಂತಿದ್ದಾನೆ, ಸತ್ಯಕನ ಮಗ. ಯುಧಾನ ಅಂತಿದ್ದಾನೆ, ಕೃಷ್ಣ ಪಕ್ಷಾಭಿಮಾನಿ ದೇವತೆ ಅವನು. ಅಂಥ ಯುಧಾನ ಸಾತ್ಯಕಿ ಅವನು ಕೂಡ ಅರ್ಜುನ ಕೃಷ್ಣ ಎಲ್ಲ ಒಂದೇ ಲೆವೆಲ್ ಅಂತ ಅಂದ್ಕೊಂಡಿದ್ದಂತೆ. ಕೃಷ್ಣ ಸಂಹಿತಂ ಕದಾಚಿನ್ ಮನ್ಯತೆ ಪಾರ್ಥಂ. ಅರ್ಜುನ ಕೃಷ್ಣ ಯಾರೇನ್ ಹೆಚ್ಚು ಕಡಿಮೆ ಎಲ್ಲ ಒಂದೇ ಅಂತ ಭಾವನೆ ಇತ್ತಂತೆ. ಅರ್ಜುನ ಎಲ್ಲಿ, ಕೃಷ್ಣ ಎಲ್ಲಿ, ಹೀಗೆ ಅರ್ಜುನನ ಪರಾಕ್ರಮ ನೋಡಿ ಕೃಷ್ಣನಿಗೆ ಸಮಾನ ಅಂತ ಒಂದು ಭಾವನೆ ಬಂದಿತ್ತಂತ ಅವನಿಗೆ. ಯಮಧರ್ಮನ ಅವತಾರ, ಯಮದೇವರ ಅವತಾರನಾಗಿರ್ತಕ್ಕಂಥ ಯುಧಿಷ್ಠಿರ, ಭೀಮನನ್ನು ಬಿಟ್ಟು 4 ಪಾಂಡವರು ಕೂಡ ಸ್ವಲ್ಪ ಜಾರಿದ್ದಾರೆ. ಎಲ್ಲಿ? ಧರ್ಮರಾಜ ಯುಧಿಷ್ಠಿರನ್ನು ತಗೊಳ್ಳಿ. ಕೃಷ್ಣ ಜರಾಸಂಧನ ವಧೆ ಮಾಡಲಿಕ್ಕೆ ಅಂತ ಹೊರಟನಂತೆ. ಭೀಮ ಅರ್ಜುನರನ್ನ ಕರೆಕೊಂಡು ಜರಾಸಂಧನ ವಧೆ ಮಾಡಿಸಿ ಬರ್ತೀನಿ, ರಾಜಸೂಯಾಗ ಆಗಲಿ ಅಂತ ಹೊರಟ. ಆಗ ಧರ್ಮರಾಜ ಹೇಳ್ತಾನಂತೆ, ಕೃಷ್ಣ ನನಗಿರೋದೇ 2 ಕಣ್ಣು, ಭೀಮ 1 ಕಣ್ಣು, ಅರ್ಜುನ 1 ಕಣ್ಣು ಅಂತ ನಾನು ಭಾವಿಸಿದ್ದೀನಿ. ಇವರಿಬ್ಬರನ್ನ ನೀನು ಜರಾಸಂಧನ ವಧೆಗೆ ಅಂತ ಕರ್ಕೊಂಡು ಹೋಗಿ ಆ ಜರಾಸಂಧನಿಗೆ ಬಲಿ ಕೊಟ್ಟು ಬರಬೇಡ. ಯಾಕೆಂದ್ರೆ ನಿನಗೇ ಆಗ್ಲಿಲ್ಲ ಜರಾಸಂಧನನ್ನು ಕೊಲ್ಲಿಕ್ಕೆ, ನೀನೇ ಆಗ್ಲಿಲ್ಲ. ಎಷ್ಟು ಸಲ ಜರಾಸಂಧ ಆಕ್ರಮಣ ಮಾಡಿದ್ರು ಅವನನ್ನ ಕೊಲ್ಲಿಕ್ಕೆ ನಿನ್ನ ಕೈಲಿ ಆಗ್ಲಿಲ್ಲ. ಕೊನೆಗೆ ಜಲದುರ್ಗ ಮಾಡಿಕೊಂಡು ನೀರಿನ ಮಧ್ಯದಲ್ಲಿ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಕೊಂಡು ಕೂತವನು. ಹೀಗೆ ಜರಾಸಂಧನನ್ನ ಕೊಲ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣನಿಗೆ ಅಂತ ಭಾವಿಸಿಕೊಂಡು ಭೀಮಾರ್ಜುನರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಬಲಿ ಕೊಡಬೇಡ ಅಂತ ಕೃಷ್ಣನ್ ತಡಿತಾ ಇದ್ದಾನೆ ಯುಧಿಷ್ಠಿರ. ಧರ್ಮಜೋಪಿ ನರಂ ಹರಿಂ ಮತ್ವ ಅಭಿಭೇತ್ ಜರಾಸಂಧ ವಧೆ. ಜರಾಸಂಧನ ವಧೆ ಮಾಡಿಸ್ತೀನಿ ಅಂತಂದ್ರೆ ಈ ಕೃಷ್ಣನನ್ನ ಸಾಧಾರಣ ಮನುಷ್ಯ, ಆದ್ರಿಂದ ಜರಾಸಂಧನ ಕೊಲ್ಲಿಕ್ಕೆ ಆಗ್ಲಿಲ್ಲ ಅಂತ ಯೋಚನೆ ಮಾಡಿದ್ನಂತೆ ಧರ್ಮರಾಜ. ಆಮೇಲೆ ಕೃಷ್ಣ ಹೇಳ್ತಾನೆ, ನೀನೇನು ಹಂಗ್ ಚಿಂತೆ ಮಾಡಬೇಡ, ನಾನ್ ಜರಾಸಂಧನ್ ಯಾಕೆ ಕೊಂದಿಲ್ಲ ಅನ್ನೋದು ಬೇರೆ ರಾಜಕಾರಣ ಇದೆ ಅದಕ್ಕೆ ಅಂತ. ಅದೇನೋ ಬೇರೆ ನೀತಿ ಇಟ್ಟುಕೊಂಡಿದ್ದೀನಿ. ಆ ಕೊಂದಿಲ್ಲ ಅಂತಂದು ಮಾತ್ರಕ್ಕೆ ನನ್ನ ಕೈಲಿ ಆಗ್ಲಿಲ್ಲ, ನಾನೊಬ್ಬ ಸಾಧಾರಣ ಮನುಷ್ಯ ಅಂತ ನೀನು ಭಾವಿಸಬೇಡ, ಒಟ್ಟು ನಿನ್ನ 2 ಕಣ್ಣು ನಿನಗೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಭೀಮಾರ್ಜುನರು ಜೀವಂತ ವಾಪಸ್ ತಂದು ಕೊಡ್ತೇನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಹೋಗ್ತಾನೆ. ಹೀಗೆ ಯಾಕೆ ಜರಾಸಂಧನನ್ನು ಕೊಲ್ಲದೆ ಬಿಟ್ಟ ಕೃಷ್ಣ ಅನ್ನೋದು ಕೂಡ ಅರ್ಥ ಮಾಡಿಕೊಳ್ಳದೇನೆ ಇವನು ಜರಾಸಂಧನ ವಧೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾಧಾರಣ ಮನುಷ್ಯ ಅನ್ನುವ ಭಾವನೆ ಯುಧಿಷ್ಠಿರನಿಗೆ ಒಂದ್ಸಲ ಮನಸ್ಸಿನಲ್ಲಿ ಬಂದಿತ್ತಂತೆ. ಅದೇ ಯಮನ ಅವತಾರ ಮತ್ತೊಬ್ಬ ವಿದುರ, ಅವನಿಗೂ ಕೂಡ ಸ್ವಲ್ಪ ಕೃಷ್ಣನ ಬಗ್ಗೆ ಅನುಮಾನ ಬಂದ್ಬಿಟ್ಟಿದೆ. ಎಲ್ಲಿ? ಬಂಧನಂ ಶಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು
ಕೌರವೇಯ ಸಭಾ ಮಧ್ಯೆ ನಾವತಾರಮರೋಚಯತ್. ಸಂಧಾನಕ್ಕಾಗಿ ಕೃಷ್ಣ ಬಂದಾಗ ಮೊದಲೇ ಇವರೆಲ್ಲ ಮೀಟಿಂಗ್ ಮಾಡಿದ್ರಂತೆ ಕೌರವರು. ಕೃಷ್ಣ ಬರ್ತಾನೆ, ಅವನನ್ನ ಕಟ್ಟಿ ಹಾಕಿ ಬಿಡೋಣ ಅಂತ, ಕೃಷ್ಣನ್ ಇಲ್ಲೇ ಬಂಧನ ಮಾಡಿ ಕೂಡ ಹಾಕಿ ಬಿಡೋಣ ಅಂತ ಮೀಟಿಂಗ್ ಮಾಡಿ. ಅದು ಹೆಂಗೋ ವಿದುರನಿಗೆ ಗೊತ್ತಾಗಿತ್ತು. ವಿದುರ ಬಂದು ಕೃಷ್ಣನ್ನ ಬಹಳ ಕಳಕಳಿಯಿಂದ ತಡಿತಾ ಇದ್ದಾನೆ. ನೀನ್ ಕಟ್ಟಿ ಹಾಕ್ತಾರೋ ಮಾರಾಯ, ಹೋಗ್ಬೇಡ ನೀನು ಅಂತ. ಅದು ಏನ್ ಬಹಳ ಕಳಕಳಿಯಿಂದ ಹೇಳ್ತಾರೆ, ಸುಮ್ಮನೆ ಹಿಂಗ್ ಮೀಟಿಂಗ್ ಮಾಡಿದ್ರು ಅಂತ ಅಷ್ಟೇ ಹೇಳಿಲ್ಲ, ಹೋಗ್ಬೇಡ ಅಂತ ಹಠ ಹಿಡಿತಿದ್ದಾನೆ. ಕಟ್ಟಿ ಹಾಕಿಬಿಟ್ರೆ ಆಮೇಲೆ ಪಾಂಡವರ ಗತಿ ಏನು? ನಿನ್ನ ನಂಬಿಕೊಂಡಿದ್ದಾರೆ, ಕಟ್ಟಿ ಹಾಕಬೇಕು ಅಂತಿದ್ದಾರೆ, ಹೋಗ್ಬೇಡ. ಬಂಧನಂ ಶಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು ಕೌರವೇ ಸಭಾ ಮಧ್ಯೆ ನಾವತಾರ ಮರೋಚೇತ್. ಹೀಗೆ ಕೃಷ್ಣನ ಬಗ್ಗೆ ಸ್ವಲ್ಪ ಅನುಮಾನ, ಇವನೆಲ್ಲಿ ಕಟ್ಟಿ ಹಾಕಿಸ್ಕೊಂಡ್ಬಿಡ್ತಾನೋ ಏನೋ, ಬಿಡಿಸ್ಕೊಂಡ್ ಬರ್ಲಿಕ್ಕೆ ಆಗ್ಬೇಕಲ್ಲ ಅನ್ನುವಂತಹ ಭಾವನೆ ವಿದುರನಿಗೂ ಬಂದಿತ್ತಂತ. ಯಮನ ಅವತಾರ ಇಬ್ಬರಿಗೂ ಹಿಂಗಾಯ್ತು. ನಕುಲ ಸಹದೇವರನ್ನು ನೋಡ್ರಿ, ಅರ್ಜುನಂದಂತೂ ಹೇಳಿಬಿಟ್ರು. ನಕುಲ ಸಹದೇವರು ಅವರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಚಿನ್ನಧರ್ಮರೇ ಆಗಿದ್ದಾರೆ. ನಕುಲ ಪಶ್ಚಿಮ ದಿಕ್ಕಿಗೆ ದಿಗ್ವಿಜಯಕ್ಕೆ ಅಂತ ಹೋದಾಗ ಕೃಷ್ಣನಿಗೆ ಹೇಳಿ ಕಳಿಸಿದ್ನಂತೆ, ಕಪ್ಪ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು ಅಂತ. ನಕುಲ ಕರದಾನಾಯ ಪ್ರೇಷಯಾಮಾಸ ಕೇಶವೇ. ಯಾರೋ ಒಬ್ಬ ರಾಜ ಅಂತ ತಿಳ್ಕೊಂಡು ಈ ರೀತಿ ಕೃಷ್ಣನ ಮೇಲೆ ಹೇಳಿ ಕಳಿಸಿದ್ದಾನೆ. ಎಲ್ಲ ಮಹಾಭಾರತ ಯುದ್ಧ ಮುಗಿದ ಮೇಲೆ ಸಹದೇವ ಸ್ವಲ್ಪ ಕೃಷ್ಣನ ಅವಮಾನ ಮಾಡಿದ್ನಂತ. ಅವನು ಒಳ್ಳೆ ನೀತಿವಂತ ಅಂತ ಪ್ರಸಿದ್ಧಿ. ಸಹದೇವ ಇವನ ಹತ್ರ ಎಲ್ಲ ನೀತಿ ಕಲ್ತವನು, ನೀತಿ ಶಾಸ್ತ್ರ, ಹರಿ ನೀತಿವಂತ ತಾನು ಅಂತ ಇತ್ತು ಅವನಿಗೆ. ಅದಕ್ಕೆ ಯುದ್ಧ ಎಲ್ಲ ಮುಗಿದ ಮೇಲೆ ಕೃಷ್ಣನ್ ಸ್ವಲ್ಪ ಅವಮಾನ. ಏನಾದ್ರೂ ಕೃಷ್ಣ ಸ್ವಲ್ಪ ರಾಜಕಾರಣದಲ್ಲಿ ಎಡು ಬಿಟ್ಟ ಅಂತ. ಯಾಕೆಂದ್ರೆ ಅವನು ಮನಸ್ಸು ಮಾಡಿದ್ರೆ ಇಷ್ಟು ಕುಲನಾಶ ಆಗ್ತಿದ್ದಿಲ್ವೋ ಏನೋ. ಕೃಷ್ಣ ಕುಲನಾಶ ಆಗದೆ ಇದ್ದ ಹಾಗೆ ಮಾಡಬಹುದಾಗಿತ್ತು. ಅವಮೇನೆ ಹರೇರ್ ಬುದ್ಧಿಂ ಸಹದೇವ ಕುಲಕ್ಷಯಾತ್. ಆದ್ರಿಂದ ಅಷ್ಟು ನೀತಿ ಕೃಷ್ಣನಿಗಿಲ್ಲ, ಅಷ್ಟು ಯೋಗ್ಯವಾದ ನೀತಿ ಇಲ್ಲ ಅವನಿಗೆ ಅಂತ ಸ್ವಲ್ಪ ಅನುಮಾನ ಕೃಷ್ಣನ ಬಗ್ಗೆ ಬಂದು ಅವನು ಅವಮಾನ ಮಾಡಿದ್ದು ವಸುದೇವ. ಇವನು ಉದ್ಧವ, ಸಹದೇವ. ಇನ್ನು ವಸುದೇವ, ದೇವಕಿ ಅವರೂ ಕೂಡ ಕೃಷ್ಣನ ತಂದೆ ತಾಯಿಗಳು ಅಂತ ಅನಿಸ್ಕೊಂಡವರು. ಕಶ್ಯಪ ಋಷಿಗಳೇ ವಸುದೇವ, ಅದಿತಿ ದೇವಿನೇ ದೇವಕಿ. ಆ ಕಶ್ಯಪ ಅದಿತಿ ಅವತಾರವಾದಂತಹ ವಸುದೇವ ದೇವಕಿಯರು ಕೂಡ ದೇವಕಿ ವಸುದೇವ ಆದ್ಯಾಹ ಮೇನಿರೇ ಮಾನುಷಂ ಹರಿಂ. ಎಷ್ಟು ಬಾರಿ ಬಾಯಿಲ್ ಬ್ರಹ್ಮಾಂಡ ತೋರಿಸಿದ, ಏನೇನ್ ಮಾಡಿ ಹುಟ್ಟುವಾಗ್ಲೇನೆ ಚತುರ್ಭುಜ ಎಲ್ಲ ತೋರಿಸಿದಾನೆ. ಅಷ್ಟಾದ್ರೂ ಕೂಡ ಮನುಷ್ಯ ಅಂತ ಅವರಿಗೆ ಬುದ್ಧಿ ಬಂದು ಆ ರೀತಿ ಭಾವನೆ ಪಟ್ಟರಂತ. ಭೀಷ್ಮಾಚಾರ್ಯ ವಿಚಾರಕ್ಕೆ ಬಂದ್ರೆ, ವಸುಗಳಲ್ಲಿ ದ್ವಿನಾಮಕ ವಸುವಾದಂತಹ ಭೀಷ್ಮ ಪರಶುರಾಮ ದೇವರ ಜೊತೆಗೆ ಯುದ್ಧ ಮಾಡಿದಂತಹ ಪ್ರಸಂಗ ಬಂದಿತ್ತು. ಪರಶುರಾಮ ದೇವರು ಮಾತ್ರ ಭೀಷ್ಮನಿಗೆ ಕೀರ್ತಿ ಬರಲಿ ಅಂತ ಚಿತ್ವೈವ ಭೀಷ್ಮಂ ನಜಘಾನ ದೇವ, ತಾವು ಗೆದ್ರೂ ಕೊಲ್ಲಿಲ್ಲ, ಆದ್ರೆ ಭೀಷ್ಮನಿಗೆ ಮಾತ್ರ ಯುದ್ಧ ಮಾಡೇ ಬಿಡೋಣ ಪರಶುರಾಮ ದೇವರ ಹತ್ರ ಅನ್ನೋ ಭಾವನೆನೇ ಇತ್ತಂತೆ. ಪರಶುರಾಮ ದೇವರು ಸಾಕ್ಷಾತ್ ಪರಮಾತ್ಮ, ಯುದ್ಧ ಮಾಡಬಾರದು ಅಂತ ಆ ಭಾವನೆ ಇದ್ದ. ಒಂದ್ಸಲ ಬಲ ಪ್ರದರ್ಶನಕ್ಕಾಗಿ ವಿನೋದಕ್ಕಾಗಿ ಆದ್ರೂ ಯುದ್ಧ ಮಾಡು ಅಂತಂದ್ರೆ ಭೀಮಸೇನ ದೇವರು ಮಾಡಿದ್ದಿಲ್ಲ. ಬೇರೇನಾದ್ರೂ ಹೇಳು ಮಾಡ್ತೀನಿ ಅಂತಂತ. ಅಲ್ಲ, ಸುಮ್ಮನೆ ಬಲಕ್ಕೆ ಮಾಡೋ, ನಿನ್ ಕುಂತಿ ಕೇಳಿಲ್ಲಂತೆ, ಹರಿಸರ್ವೋತ್ತಮತ್ವ ತೋರಿಸಬೇಕು ಅಂತಂದಾಗ ಕೃಷ್ಣ ಎಲ್ಲರನ್ನೂ ಯುದ್ಧಕ್ಕೆ ಕರೀತಾನೆ. ಯುದ್ಧಕ್ಕೆ ಬನ್ನಿ, ಯಾಕೆಂದ್ರೆ ನನ್ನ ಸರ್ವೋತ್ತಮತ್ವ ನೋಡ್ಬೇಕಂತೆ ಕುಂತಿಗೆ ಅಂತ. ಎಲ್ಲರೂ ಯುದ್ಧಕ್ಕೆ ಬಂದ್ರು. ಭೀಮನ್ ಕರೆದ್ರೆ ಬರ್ಲೇ ಇಲ್ಲ ಭೀಮ್. ಯಾಕೆಂತಂದ್ರೆ ಬೇರೆ ರೀತಿ ಬೇಕಾದ್ರೆ ಸರ್ವೋತ್ತಮತ್ವ ತಿಳ್ಕೊಳ್ಳಿ ಹೊರತು ನಾನಂತೂ ಕೃಷ್ಣನ ವಿರುದ್ಧ ವಿನೋದಕ್ಕೂ ಯುದ್ಧಕ್ಕೆ ಹೋಗೋದಿಲ್ಲ ಅಂತಿದ್ದಾನೆ. ಇಂಥ ನಿಷ್ಠೆ. ಕೊನೆಗೊಂದು ಚಕ್ರದ ಗಾಲಿ ಗಟ್ಟಿ ಹಿಡಿ ಅಂತಂದಂತೆ ಕೃಷ್ಣ. ಹಿಡಿದ್ರು, ಅದನ್ನು ಮುಂದಬ್ಬಿಟ್ಟಂತೆ. ನೋಡಿದೆ, ಭೀಮನಿಗಿಂತ ಶಕ್ತಿ ಜಾಸ್ತಿ ಇದೆ ಅಂತ ತೋರಿಸಿ. ಹಿಂಗ್ ಮಾಡಿದ ಹೊರತು ಭೀಮ ಯುದ್ಧಕ್ಕೆ ಬಾ ಅಂದ್ರೆ ಬರ್ಲೇ ಇಲ್ಲಂತೆ ಭೀಮ. ಅಂದ್ಮೇಲೆ ರಾಮಾಂಜನೇಯ ಯುದ್ಧ ಅಂತೆಲ್ಲ ಶುರುವಾಗಿದೆ. ಆಂಜನೇಯ ರಾಮದೇವರ ಜೊತೆ ಯುದ್ಧ ಮಾಡಿಬಿಟ್ರಂತೆ. ಈ ವಿನೋದಕ್ಕೆ ಬಾರೋ ಅಂತ ಕೃಷ್ಣ ಕರೆದ್ರೂ ಹೋಗೋದಿಲ್ಲ. ಭೀಮಸೇನ ದೇವರು, ಹನುಮಂತ ದೇವರು ಅಂಥವ್ರೆ. ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ವಿಯೋಧಚ. ಭೀಷ್ಮಾಚಾರ್ಯರು, ನನ್ ಪ್ರತಿಜ್ಞೆ ಮುಖ್ಯ, ನಿಮ್ಮ ಆಜ್ಞೆ ಇದ್ರೇನಾಯ್ತು, ನನ್ ಪ್ರತಿಜ್ಞೆ ನನಗೆ ಮುಖ್ಯ ಅಂದ್ರು ಭೀಷ್ಮಾಚಾರ್ಯ. ಪರಶುರಾಮ ದೇವರು ಒಂದು ಮಾತು ಹೇಳಿದ್ರು, ಅಂಬೇನ ಮದುವೆ ಆಗುವಂತಂದ್ರೆ ನಿಮ್ಮ ಆಜ್ಞೆ ಆದ ಮೇಲೆ ಮುಗಿದೋಯ್ತು ಅಂತ ಅನ್ನೋದು ಮಾಡ್ಕೊಂಡ್ಬಿಡಬಹುದಾಗಿತ್ತು. ಆದ್ರೆ ಏನ್ ಮಾಡಿದ್ರು, ಕೇಳಲಿಲ್ಲ. ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಮಾಡ್ಕೊಳ್ಳೋದಿಲ್ಲ. ಹಂಗಾರೆ ಯುದ್ಧಕ್ಕೆ ಅಂದ್ರೆ ಬರ್ತೀನಿ ಅಂದ್ರು ಭೀಷ್ಮಾಚಾರ್ಯ. ಆದ್ರಿಂದ ಭೀಷ್ಮಾಚಾರ್ಯರು ಕೂಡ ಸ್ವಲ್ಪ ಜಾರಿದ್ದಾರೆ ಅಂತಾರೆ. ದ್ರೋಣಕರ್ಣ ದ್ರೌಣಿ ಕೃಪಾ ಕೃಷ್ಣಾಭಾವೇ ಮನೋದಧು. ಬೃಹಸ್ಪತ್ಯಾಚಾರ್ಯ ಅವತಾರ ದ್ರೋಣಾಚಾರ್ಯರು
ಸೂರ್ಯನ ಅವತಾರ ಕರ್ಣ, ರುದ್ರದೇವರ ಅವತಾರ ಅಶ್ವತ್ಥಾಮಾಚಾರ್ಯರು, ವಿಷ್ಕಂಭ ನಾಮಕ ರುದ್ರನ ಅವತಾರ ಕೃಪಾಚಾರ್ಯರು, ಇವರೂ ಕೂಡ ಕೌರವರ ಕಡೆ ಸೇರಿದಾಗ ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಿ ಕೃಷ್ಣಾಭಾವೇ ಮನೋದಧು, ಕೃಷ್ಣ ಈ ಯುದ್ಧದಲ್ಲಿ ಹೋದ್ರೆ ಹೋಗ್ಲಿ ಅಂತ ಅನ್ನೋ ಮನಸ್ಸು ಅವರಿಗೂ ಬಂದ್ಬಿಟ್ಟಿತ್ತಂತೆ ಕಲ್ಯಾವೇಶದಿಂದ. ಇನ್ನು ದೇವಾಹ ಶಿವಾದ್ಯ ಅಪಿತು ವಿರೋಧಂ ಚಕ್ರೇ ಕ್ವಚಿತ್, ಮೂಲ ರೂಪದಿಂದ ರುದ್ರಾದಿ ದೇವತೆಗಳು ಕೂಡ ಕೃಷ್ಣನನ್ನ ವಿರೋಧ ಮಾಡಿದ ಪ್ರಸಂಗಗಳು ಕೂಡ ಆಗಾಗ್ಗೆ ಬಂದಿದೆ. ಋಷಿ ಮಾನುಷ ಗಂಧರ್ವಾಹ ವಕ್ತವ್ಯ ಕಿಮತಃ ಪರೇ. ಇನ್ನು ಋಷಿಗಳು ಮನುಷ್ಯರು ಗಂಧರ್ವರು ಈ ಕಡೆ ಬಂದಾಗ ಇನ್ನೇನು ಹೇಳೋದು, ಇಂಥವರೇ ಹೀಗೆ ಮಾಡಿದ್ದಾರೆ. ಆಗಾಗ್ಗೆ ಕಲ್ಯಾವೇಶದಿಂದ ಜನ್ಮ ಜನ್ಮಾಂತರಾಜ್ಞಾನಾದ ಅವಜಾನಂತಿ ಯತ್ ಸದಾ, ಮನುಷ್ಯರು ಇವರು ವಿಚಾರಕ್ಕೆ ಬಂದ್ರೆ ಜನ್ಮ ಜನ್ಮಾಂತರದಿಂದ ಜೊತೆಗಿಟ್ಟುಕೊಂಡು ಬಂದ ಅಜ್ಞಾನದಿಂದ ಸದಾ ಕೃಷ್ಣನನ್ನು ಅವಮಾನ ಮಾಡ್ತಾನೇ ಇರ್ತಾರೆ. ಎಲ್ಲೋ ಅಪರೂಪಕ್ಕೊಂದು ಸಲ ಆ ದೇವರ ಸ್ಮರಣೆ ಬರ್ತದೆ, ಉಳಿದದ್ದೆಲ್ಲ ನಾನು ಮಾಡಿದೆ, ನಾನು ನಂದು ಅಂತ ಆ ಪರಮಾತ್ಮನನ್ನು ಅವಹೇಳನೇ ಮಾಡ್ತಾ ಇರ್ತಾರೆ. ಎಲ್ಲ ಮಾಡೋದು ಅವನು ನಿಂತುಕೊಂಡು ನಾನು ಮಾಡಿದೆ ಅಂತ ಭಾವನೆ ಬಂದಾಗ ಎಷ್ಟು ಅವಹೇಳನ ಅವನಿಗೆ, ಹೆಂಗನಿಸ್ಲಿಕ್ಕಿಲ್ಲ. ಸಾಧಾರಣ ಒಬ್ಬ ಮನುಷ್ಯನಿಗೆ ಅನಿಸ್ತದೆ, ಎಲ್ಲ ನಾನು ಮಾಡಿದ್ದು ತಾನು ಮಾತ್ರ ಹಾರ ಹಾಕಿಸ್ತಿದ್ದಾನಲ್ಲ, ನಾನು ಮಾಡಿದ್ದು ನನ್ನ ಹೆಸರೇ ಬರಲಿಲ್ವಲ್ಲ ಅಂತ ಅನಿಸ್ತಿರ್ತದೆ. ಆ ಪರಮಾತ್ಮ ಎಲ್ಲ ಅವನೇ ಮಾಡಿದಾಗ ಕ್ಷಣ ಕ್ಷಣಕ್ಕೂ ಅವನ ಬಗ್ಗೆ ಅವಮಾನ ಮನುಷ್ಯಾದಿಗಳಿಂದ ನಡೀತಾನೇ ಇರ್ತದೆ, ದೇವತೆಗಳಿಂದಲೇ ಆಗಿದೆ. ತಸ್ಮಾದ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ. ಆದ್ರಿಂದ ಶುದ್ಧ ಭಾಗವತ ಧರ್ಮದಲ್ಲಿರ್ತಕ್ಕಂಥವರು ಅಂದ್ರೆ ವಾಯುದೇವರು ಮಾತ್ರ. ಲಕ್ಷ್ಮೀ ಸರಸ್ವತಿ ಚೇತಿ, ಮತ್ತೊಂದು ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯರು. ಭೀಮಸೇನ್ ದೇವರ ಬಗ್ಗೆ ಹೇಳಿದ ಮೇಲೆ ಬ್ರಹ್ಮದೇವರು ಕೂಡ ಅದೇ ರೀತಿ ಅಂತಲೇ ಅರ್ಥ. ಸರಸ್ವತಿ ದೇವಿ ಬಗ್ಗೆ ಹೇಳಿದ ಮೇಲೆ ಭಾರತೀ ದೇವಿ ಕೂಡ ಹಾಗೆ ಅಂತಲೇ ಅರ್ಥ. ಆದ್ರಿಂದ ಸರಸ್ವತಿ ಭಾರತಿ, ಬ್ರಹ್ಮ ವಾಯುಗಳು, ಲಕ್ಷ್ಮೀ ದೇವಿ. ಬ್ರಹ್ಮ ವಾಯು ಒಂದು ಅಂತ ಪರಿಗಣಿಸಿದ್ದಾರೆ, ಸರಸ್ವತಿ ಭಾರತಿ ಒಂದು ಅಂತ ಪರಿಗಣಿಸಬೇಕು. ಯಾಕೆಂದ್ರೆ ಅವರೇ ಆ ಪದವಿಗೆ ಬರೋರು, ಭಾರತೀನೇ ಸರಸ್ವತಿ ಪದವಿಗೆ ಬರೋದು, ವಾಯುದೇವರೇ ಬ್ರಹ್ಮ ಪದವಿಗೆ ಬರೋದು. ಆದ್ರಿಂದ ಅವರಿಬ್ರು ಒಂದೇ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತಿ ಮತ್ತು ಲಕ್ಷ್ಮೀ ದೇವಿ. ಈ ಮೂರು ದೇವತೆಗಳಿಗೆ ಮಾತ್ರ, ಈ 5 ದೇವತೆಗಳಿಗೆ ಮಾತ್ರ ಪರಮಾತ್ಮನ ವಿಷಯದಲ್ಲಿ ಸದಾ ಶುದ್ಧವಾಗಿರತಕ್ಕಂತಹ ಬುದ್ಧಿ. ಒಂದು ಸಲವೂ ಕೂಡ ಮಾತಿನಿಂದ ಮನಸ್ಸಿನಿಂದ ಅವಮಾನ ಮಾಡುವ ಪ್ರಮೇಯವೇ ಇಲ್ಲ ಪರಮಾತ್ಮನನ್ನ. ಆದ್ರಿಂದ ಇವರನ್ನ ಪರಶುಕ್ಲತ್ರಯ ಅಂತ ಕರೀತಾರೆ. ತಸ್ಮಾದ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ ಲಕ್ಷ್ಮೀ ಸರಸ್ವತಿ ತೇತಿ ಪರಶುಕ್ಲತ್ರಯಂ ಸ್ಮೃತಂ. ಆದ್ರಿಂದ ಪರಶುಕ್ಲತ್ರಯ, ಪರ ಅಂದ್ರೆ ಪರಮಾತ್ಮ, ಶುಕ್ಲ ಅಂತಂದ್ರೆ ಶುದ್ಧರು. ಪರ ಪರಮಾತ್ಮನ ವಿಷಯದಲ್ಲಿ ಶುಕ್ಲ ಪರಿಶುದ್ಧವಾದ ಬುದ್ಧಿ ಉಳ್ಳಂಥವರು ಇವರು 3 ಜನ. ಉಳಿದವರೆಲ್ಲ ಆಗಾಗ್ಗೆ ಅಸುರಾವೇಶಕ್ಕೆ ಕಲ್ಯಾವೇಶಕ್ಕೆ ಒಳಗಾಗಿ ಚಿನ್ನ ಧರ್ಮರಾಗಿದ್ದಾರೆ. ಆ ಚಿನ್ನ ಭಾಗವತ ಧರ್ಮದಲ್ಲಿ, ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕಂಥವರು ಅಂದ್ರೆ ಇವರು 3 ಜನ. ಆದ್ರಿಂದ ಭೀಮಸೇನ್ ಅರ್ಜುನ ಅಧಿಕನಾಗಿದ್ದಾನೆ ಅಂತಂದು ಕೂಡಲೇ ಭೀಮಸೇನ್ ದೇವರು ಅಲ್ಲ ಅಂತನ್ನೋ ಭಾವನೆ ಯಾರಿಗೂ ಕೂಡ ಬರಬಾರದು. ಅವರು ತಮ್ಮ ಧರ್ಮ ಪರಿಪಾಲನೆಗಾಗಿ ಅಸ್ತ್ರಯುದ್ಧ ಜಾಸ್ತಿ ಮಾಡಿಲ್ಲ. ಆದ್ರಿಂದ ಅಸ್ತ್ರವಿದ್ಯೆ ಕಲಿಯುವ ಪ್ರಮೇಯನೂ ಕೂಡ ಬರಲಿಲ್ಲ. ಸರ್ವಮೇತಚ್ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ. ಇದನ್ನ ನಾನು ಹೇಳ್ತಿದ್ದೀನಿ ಅಂತಲ್ಲ, ಧೈಮೀತನು, ನಾನು ಭೀಮಸೇನ್ ದೇವರೇ ನಾನಾಗಿ ಬಂದಿದ್ದೀನಿ ಆದ್ರಿಂದ ಹೇಳ್ತೀನಿ ಅಂತಲ್ಲ. ವ್ಯಾಸೇನೈವ ಪುರಾಣೇಶು ಭಾರತೇ ಚ ಸ್ವಸಂವಿಧ. ವೇದವ್ಯಾಸ ದೇವರೇ ಪುರಾಣಗಳಲ್ಲಿ ಭಾರತದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಭೀಮನಿಗೂ ಇತರ ದೇವತೆಗಳಿಗೂ ಯಾವ ರೀತಿ ತುಲನಾ ಮಾಡಿ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ತುಲನಾ ಮಾಡಿ ತೋರಿಸಿ ಹೇಳಿದ್ದೀನಿ. ಆದ್ರಿಂದ ಭೀಮಸೇನ್ ದೇವರು ಶುದ್ಧ ಭಾಗವತ ಧರ್ಮದಲ್ಲಿ ನಿರತರು ಅಂತ ತಿಳ್ಕೊಳ್ಬೇಕು ಅಂತ ಪ್ರಾಸಂಗಿಕವಾಗಿ ಆಚಾರ್ಯರು ಭೀಮಸೇನ್ ದೇವರ ವ್ಯಕ್ತಿತ್ವವನ್ನು ಹೇಳಿದರು. ಅರ್ಜುನ ವಿಶೇಷವಾದ ಅಸ್ತ್ರವಿದ್ಯೆಯನ್ನು ಕಲಿತ, ಎಲ್ಲರಿಗಿಂತಲೂ ಕೂಡ ಮಿಗಿಲಾದ, ದ್ರೋಣಾಚಾರ್ಯರಲ್ಲಿ ಕಲಿತವರ ಹತ್ರ ಮಿಗಿಲಾದ ಅಂತಂದಾಗ ಭೀಮಸೇನ್ ದೇವರೇ ಜೀವೋತ್ತಮರು. ಆದ್ರೆ ಅವರು ಅಸ್ತ್ರವಿದ್ಯೆಯನ್ನ ದ್ರೋಣಾಚಾರ್ಯ ಹತ್ರ ಕಲೀಲಿಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾ ಪ್ರಾಸಂಗಿಕವಾಗಿ ಭೀಮಸೇನ್ ದೇವರ ವ್ಯಕ್ತಿತ್ವ, ಅವರು ಪರಶುಕ್ಲತ್ರಯದಲ್ಲಿ ಸೇರಿದವರು, ಪರಮಾತ್ಮನ ವಿಷಯದಲ್ಲಿ ಸದಾ ಶುದ್ಧ ಬುದ್ಧಿ ಉಳ್ಳವರು ಅನ್ನೋದನ್ನೆಲ್ಲ ನಿರೂಪಣೆ ಮಾಡಿದರು. ಸುಮಧ್ವ ವಿಜಯದಲ್ಲಿಯೂ ಕೂಡ ಈ ಮಾತು ಬಹಳ ಚೆನ್ನಾಗಿ ಬಂದಿದೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಅಂತಾರೆ.
ಶುದ್ಧವಾದ ಬುದ್ಧಿ ಇರೋದ್ರಿಂದಲೇನೆ ಅವರನ್ನ ಪರಶುಕ್ಲತ್ರಯದಲ್ಲಿ ಸೇರಿದವರು ಅಂತ ಕರೆಯೋದು. ಹೀಗೆ ಪ್ರಾಸಂಗಿಕವಾಗಿ ಭೀಮಸೇನ ದೇವರ ವ್ಯಕ್ತಿತ್ವವನ್ನೆಲ್ಲ ಹೇಳಿದರು. ಮುಂದೆ ಅಸ್ತ್ರವಿದ್ಯೆ ಅಭ್ಯಾಸ ಎಲ್ಲ ಮುಗಿದ ಮೇಲೆ ದ್ರೋಣಾಚಾರ್ಯರು ಈ ತಮ್ಮ ಎಲ್ಲ ಶಿಷ್ಯರ ಕೌಶಲವನ್ನ ಪ್ರದರ್ಶನ ಮಾಡಿಸಬೇಕು. ಭೀಷ್ಮರಿಗೆ, ಕುಂತಿ ಇವರೆಲ್ಲರೂ ಕೂಡ ನೋಡಬೇಕು, ತನ್ನಿಂದ ಕಲ್ತಿದ್ದಾರಲ್ಲ, ವಿದ್ಯೆ ಕಲ್ತಿದ್ದಾರಲ್ಲ, ಹ್ಯಾಕ್ ಕಲ್ತಿದ್ದಾರೆ ಅಂತನ್ನೋದು ಜನರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ರಂಗಮಂದಿರ ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೌಶಲ ತೋರಿಸಬೇಕು ಅಂತ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರಂತೆ. ಯದಾತೇ ಸರ್ವಶಸ್ತ್ರಾಸ್ತ್ರ ವೇದಿನೋ ರಾಜಪುತ್ರಕಾಹ ಬಭೂವು ರಂಗಮಧ್ಯೆ ತಾನ್ ಭಾರದ್ವಾಜೋ ವ್ಯದರ್ಶಯತ್. ಎಲ್ಲ ಕೌರವ ಪಾಂಡವರು ಶಿಷ್ಯರನ್ನ ಕರ್ಕೊಂಡು ಬಂದು ಇಲ್ಲಿ ನಿಮ್ಮ ಅಸ್ತ್ರವಿದ್ಯಾ ಚಾತುರ್ಯವನ್ನು ತೋರಿಸ್ರಿ ಅಂತ ಅವರಿಗೆ ಹೇಳಿದರು. ಅದಕ್ಕಾಗಿ ಒಂದು ದೊಡ್ಡ ಕಾರ್ಯಕ್ರಮನ ಏರ್ಪಾಡಾಗಿತ್ತು. ಪರಶುರಾಮ ದೇವರು ಬಂದಿದ್ರು. ರಕ್ತ ಚಂದನ ಸತ್ಪುಷ್ಪ ವಸ್ತ್ರಶಸ್ತ್ರ ಗುಡೋಧನೈ ಸಂಪೂಜ್ಯ ಭಾರ್ಗವಂ ರಾಮಂ ಅನುಜಜ್ಞೆ ಕುಮಾರಕಾನ್. ಪರಶುರಾಮ ರೂಪಿಯಾದಂತಹ ಪರಮಾತ್ಮನನ್ನ ಚೆನ್ನಾಗಿ ಗಂಧಾದಿ ಅಲಂಕಾರಗಳಿಂದ ಅವರನ್ನ ಪೂಜೆ ಮಾಡಿ ಗೌರವಿಸಿ ನಿಮ್ಮ ಅಸ್ತ್ರಕೌಶಲ ಪ್ರದರ್ಶನ ಮಾಡ್ರಿ ಅಂತ ಆಜ್ಞೆ ಮಾಡಿದರು. ಅಲ್ಲಿ ಆ ರಂಗಸ್ಥಳದಲ್ಲಿ ಆ ಕುಮಾರರ ಪರೀಕ್ಷೆ, ಅದೊಂದು ರೀತಿ ಅಧ್ಯಯನ ಎಲ್ಲ ಆದ್ಮೇಲೆ ಒಂದು ಪರೀಕ್ಷೆ ಅಂತ ಮಾಡಿಸ್ತಾರಲ್ಲ, ಅಥವಾ ದೊಡ್ಡವ್ರ ಹತ್ರ ಯಾರ ಹತ್ರ ಆದ್ರೂ ಜ್ಞಾನಗಳ ಹತ್ರ ಕರ್ಕೊಂಡು ಹೋಗಿ ಪಾಠ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ಪರೀಕ್ಷೆ ಮಾಡ್ರಿ ಅಂತ ಪರೀಕ್ಷೆ ಕೊಡಿಸೋ ಕ್ರಮ ಇದೆ. ಹಾಗೆ ದ್ರೋಣಾಚಾರ್ಯರು ಭೀಷ್ಮ, ವಿದುರ, ಗಾಂಧಾರಿ, ಧೃತರಾಷ್ಟ್ರ, ಅನೇಕ ದೊಡ್ಡ ದೊಡ್ಡ ರಾಜರು ಎಲ್ಲರ ಸಮ್ಮುಖದಲ್ಲಿ ಪ್ರದರ್ಶನ ಮಾಡಲಿ ಅಂತ ಏರ್ಪಾಡು ಮಾಡಿದರು. ಈ ಹುಡುಗರು ಕೂಡ ಸಂಪ್ರದಾಯ ಪದ್ಧತಿಯಂತೆ ತೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸರಾಜ ಮಂಡಲಾನ್ನತ್ವ ಕುಂತೀಂಚ ಅದರ್ಶಯಂ ಶ್ರಮಂ. ತಾವು ಏನೇನು ಪರಿಶ್ರಮ ಪಟ್ಟಿದ್ದಾರೆ, ಎಷ್ಟೆಷ್ಟು ಕೌಶಲ ಪಡೆದಿದ್ದಾರೆ ಅದನ್ನೆಲ್ಲ ತೋರಿಸಬೇಕು. ಅದಕ್ಕಿಂತ ಪೂರ್ವಭಾವಿಯಾಗಿ ಎಲ್ರಿಗೂ ಕೂಡ ಹಿರಿಯರಿಗೆ ನಮಸ್ಕಾರ ಮಾಡಿದ್ರಂತೆ. ಭೀಷ್ಮ, ದ್ರೋಣ, ವಿದುರ, ಗಾಂಧಾರಿ ಅವರಿಗೆಲ್ಲ ನಮಸ್ಕಾರ ಮಾಡಿ ತಮ್ಮ ತಮ್ಮ ಕೌಶಲ ತೋರಿಸಿದರು. ಎಲ್ಲಾ ಕುಮಾರರು ತೋರಿಸಿದ ಮೇಲೆ ಕೊನೆಗೆ ಅಶ್ವತ್ಥಾಮಾಚಾರ್ಯರ ಸರದಿ ಬಂತು. ಅಶ್ವತ್ಥಾಮಾಚಾರ್ಯರು ತಮ್ಮ ತಂದೆ ದ್ರೋಣಾಚಾರ್ಯರಿಂದ ಕಲಿತಿರ್ತಕ್ಕಂಥ ಅಪೂರ್ವ ಕೌಶಲವನ್ನು ತೋರಿಸಿದ್ರಂತೆ. ದ್ರೋಣಾಚಾರ್ಯರು ಕೆಲವು ರಹಸ್ಯ ಅಪೂರ್ವ ವಿದ್ಯೆಗಳನ್ನೆಲ್ಲ ಹೇಳ್ಕೊಟ್ಟಿದ್ರಂತೆ ಇವರಿಗೆ ಅಶ್ವತ್ಥಾಮಾಚಾರ್ಯರಿಗೆ. ಅರ್ಜುನನಿನ್ನೂ ಮಿಗಿಲನಾಗಿ ಮಾಡಿದ್ರು. ಅರ್ಜುನ ಇನ್ನೂ ಮಿಗಿಲಾಗಿದ್ದ, ಆದ್ರೆ ಉಳಿದವರಿಗಿಂತ ಹೆಚ್ಚು ಅಶ್ವತ್ಥಾಮಾಚಾರ್ಯರಿಗೆ ಕಲಿಸಿದ್ರಂತೆ. ಅದನ್ನೆಲ್ಲ ಅವರು ಪ್ರದರ್ಶನ ಮಾಡಿದ್ರು. ದ್ರೌಣಿ ಅಸ್ತ್ರಾಣ್ಯಮೇಯಾನಿ ದರ್ಶಯಾಮಾಸ ಚಾಧಿಕಂ, ಎದುರಿಗಿಂತೂ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ಅರ್ಜುನ ಬಂದ, ಅವನು ಸರದಿ ಬಂತು. ಅರ್ಜುನ ಬಂದು ನಾನು ತೋರಿಸ್ತೇನೆ ಅಂತ ಹೇಳಿ ತಥೋಪ್ಯತಿತರಾಂ ಪಾರ್ಥೋ ದಿವ್ಯಾಸ್ತ್ರಾಣಿ ವ್ಯದರ್ಶಯ. ಎಲ್ರಿಗಿಂತ ಹೆಚ್ಚು ತೋರಿಸಿದವರು ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಜಾಸ್ತಿ ತೋರಿಸಿದ್ದು ಅರ್ಜುನ. ಒಂದು ರೀತಿಯಲ್ಲಿ ನೋಡುವಾಗ ಅಶ್ವತ್ಥಾಮಾಚಾರ್ಯರು ರುದ್ರಾಂಶ ಸಂಭೂತರು, ರುದ್ರದೇವರ ಅವತಾರ. ಅರ್ಜುನ ಇಂದ್ರನ ಅವತಾರ. ತಾರತಮ್ಯ ವಿಚಾರ ಮಾಡಿದರೆ ಅಶ್ವತ್ಥಾಮರು ರುದ್ರಾಂಶರಾದ್ದರಿಂದ ಸ್ವಲ್ಪ ದೊಡ್ಡವರೇ. ರುದ್ರನಿಗಿಂತ ಕೆಳಗಿದ್ದಾನೆ ಇಂದ್ರ 8ನೇ ಕಕ್ಷೆಯಲ್ಲಿ, 5ನೇ ಕಕ್ಷೆಯಲ್ಲಿ ರುದ್ರ, 8ನೇ ಕಕ್ಷೆಯಲ್ಲಿ ಇಂದ್ರ. ಅಂಥ ಇಂದ್ರನ ಅವತಾರ ಅರ್ಜುನ. ಆದ್ರೆ ಅರ್ಜುನ ಮಿಗಿಲಾದ್ನಂತೆ ಅಶ್ವತ್ಥಾಮಾಚಾರ್ಯಗಿಂತ. ಅದು ಹೇಗೆ ಮಿಗಿಲಾಗ್ಲಿಕ್ಕೆ ಸಾಧ್ಯ? ತಾರತಮ್ಯ ಚ್ಯುತಿ ಬಂತಲ್ಲ. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ ಹೌದು, ಅರ್ಜುನ ಇಂದ್ರನ ಅವತಾರ. ಆದರೆ ವಿಶೇಷವಾಗಿ ಶೇಷದೇವರು ನರ ಅಂತೊಂದು ರೂಪದಿಂದ ಅವತಾರ ಮಾಡಿದ್ರು. ಆ ನರನ ಆವೇಶ ಇತ್ತು, ಪರಮಾತ್ಮನ ಆವೇಶ ಇತ್ತು ಅರ್ಜುನನಲ್ಲಿ. ಆದ್ದರಿಂದ ಅರ್ಜುನ ಅಶ್ವತ್ಥಾಮಾಚಾರ್ಯಗಿಂತಲೂ ಕೂಡ ಮಿಗಿಲಾಗಿ ತೋರಿಸಿತು. ತಥೋಪ್ಯತಿತರಾಂ ಪಾರ್ಥೋ ದಿವ್ಯಾಸ್ತ್ರಾಣಿ ವ್ಯದರ್ಶಯಿತ್. ಏನ್ ತೋರಿಸಿದ ಅಂತಂದ್ರೆ ಅವಿಧ್ಯನ್ ಮಾಶಕೆ ಪಾದೆ, ನೊಣದ ಕಾಲಿಗೆ ಬಾಣ ಬಿಟ್ಟನಂತ. ನೊಣಕ್ಕೇನಾಗಬಾರ್ದು, ಆ ರೀತಿ ನೊಣಕ್ಕೇನೂ ಆಗಬಾರದು, ಕಾಲು ಮಾತ್ರ ಕತ್ತರಿಸಿ ಹೋಗ್ಬೇಕು. ಆ ರೀತಿ ನೊಣದ ಕಾಲಿಗೆ ಬಾಣ ಬಿಡು ಅಂದ್ರೆ ಅಲ್ಲಿಗೆ ಬಾಣ ಬಿಟ್ಟನಂತೆ. ಪಕ್ಷಿಣ ಪಕ್ಷ್ಮಯೇವಚ, ಒಂದು ಹಕ್ಕಿಗೆ ಬಾಣ ಬಿಡಬಾರದು, ಹಕ್ಕಿಗೆ ತಲೆಗೆ ಬಿಡಬಾರದು, ಕಣ್ಣು ಹಾಳಾಗಬಾರದು, ಅದರ ರೆಪ್ಪೆಗೆ ಮಾತ್ರ ಬಾಣ ಬಿಡಬೇಕು ಅಂತಂದಾಗ ಪಕ್ಷಿಣ ಪಕ್ಷ್ಮಯೋಚ, ಅದರ ರೆಪ್ಪೆಗೆ ಬಾಣ ಬಿಡ್ತಾ ಇದ್ನಂತೆ. ಒಂದು ಕೃತಕವಾದ ಪಕ್ಷಿ ಮಾಡಿಟ್ಟಿದ್ರಂತೆ. ಸುಮ್ಮನೆ ಯಾವುದೋ ಸಾಯೋದು ಬೇಡ ಪಾಪ, ಕೃತಕವಾದ ಪಕ್ಷಿಯನ್ನ ನಿರ್ಮಾಣ ಮಾಡಿದ್ರು. ಕೃತ್ರಿಮಂ ಭಾಸಮಾರೋಪ್ಯ ವೃಕ್ಷಾಗ್ರೇ ಶಿಲ್ಪಿ ವಿಕೃತಂ, ಶಿಲ್ಪಿಗಳು ಮಾಡಿಟ್ಟದ್ದನ್ನ ನೋಡಿ ಆ ರೀತಿ ಮಾಡಬಿಟ್ಟು ಅರ್ಜುನ ತನ್ನ ಕೌಶಲವನ್ನು ತೋರಿಸಿದ. ಏವಮಾದೀನಿ ಚಾಸ್ತ್ರಾಣಿ ಬಹುನ್ನೇಷ ವ್ಯದರ್ಶಯಿತು. ಇದೇ ರೀತಿ
ಅದ್ಭುತವಾದ ರೀತಿಯಲ್ಲಿ ತನ್ನ ಕೌಶಲ ಪ್ರದರ್ಶನ ಮಾಡಿದ. ಅಲ್ಲಿಗೆ ಒಂದು ರೀತಿ ಮುಕ್ತಾಯ ಆಗುವ ಹಂತಕ್ಕೆ ಬಂದಿತ್ತು. ಆ ಪರೀಕ್ಷಾ ಪ್ರದರ್ಶನ ಎಲ್ಲ ಪರೀಕ್ಷೆನೆ ಮುಕ್ತಾಯದ ಹಂತದಲ್ಲಿತ್ತು. ಇದ್ದಕ್ಕಿದ್ದ ಹಾಗೆ ಕರ್ಣ ಪ್ರವೇಶ ಮಾಡಿ ತದೈವ ಕರ್ಣ ಆಗತ್ಯ ರಾಮೋಪಾತ್ತಾಸ್ತ್ರ ಸಂಪದಂ ದರ್ಶಯನ್ ಅಧಿಕ ಪಾರ್ಥಾತ್ ಅಭೂತ್ ರಾಜನ್ಯ ಸಂಸದಿ. ಕರ್ಣ ತಾನೂ ಕೂಡ ನಾನು ಪ್ರದರ್ಶನ ಮಾಡ್ತೇನೆ ಅಂತ ಬಂದ. ಅವನು ಸೂತ ಅಂತ ಅನ್ನೋದು ಅಷ್ಟು ಪ್ರಚಾರ ಆಗಿದ್ದಿಲ್ಲ. ಅವಾಗ ಎಲ್ಲೋ ಬೆಳೆದಿದ್ದ ಅಧಿರಥನ ಮನೆಯಲ್ಲಿ ಇಲ್ಲಿ ಬಂದು ಯಾರು ನೀನು ಅಂತ ಕೇಳಿದ್ದಕ್ಕೆ ಇವರು ದ್ರೋಣಾಚಾರ್ಯ ಕೇಳಿದ್ದಕ್ಕೆ ಅವ್ರ ಹತ್ರ ಹೇಳ್ಕೊಂಡಿದ್ದ ನಾನು ಸೂತ ಅಂತ. ಹಾಗಾದ್ರೆ ಹೇಳ್ಕೊಡೋದಿಲ್ಲ ಅಂದ್ರೂ ಪರಶುರಾಮ ದೇವರ ಹತ್ರ ಕಲ್ತ್ಕೊಂಡು ಬಂದ. ತಾನೂ ಕೂಡ ಇಲ್ಲಿ ಪ್ರದರ್ಶನ ಮಾಡೋಣ ಅಂತ ಕ್ಷತ್ರಿಯ ಬಂದ ಹಾಗೆ ಬಂದಂತೆ. ಪ್ರದರ್ಶನಕ್ಕೆ ಅವಕಾಶ ಕೊಟ್ಟುಬಿಟ್ರೆ ಎಲ್ಲರೂ ಪ್ರದರ್ಶನ ಮಾಡ್ಲಿ. ಮಾಡಿಸಿದರೆ ಅರ್ಜುನನಿಗಿಂತಲೂ ಕೂಡ ಮೀರಿಬಿಟ್ಟಂತ. ಅರ್ಜುನನಿಗಿಂತ ಜಾಸ್ತಿ ತೋರಿಸಿದನಂತ. ಯಾಕೆಂದ್ರೆ ರಾಮೋಪಾತ್ತಾಸ್ತ್ರ ಸಂಪದಂ ಪರಶುರಾಮ ದೇವರಿಂದ ಉಪದೇಶ ಆಗಿತ್ತು. ಅರ್ಜುನನಿಗಿಂತ ಚೆನ್ನಾಗಿ ಕೌಶಲವನ್ನು ತೋರಿಸಿದ. ಅಭೂತ್ ರಾಜನ್ಯ ಸಂಸದಿ. ಆವಾಗ ಬಹಳ ಸಂತೋಷ ಆಯ್ತಂತೆ ಕುಂತಿದೇವಿಗೆ. ಯಾಕೆಂದ್ರೆ ಇವನು ಕರ್ಣ ತನ್ನ ಮಗ ಅನ್ನೋದು ಕುಂತಿಗೆ ಗೊತ್ತಾಯ್ತಂತೆ. ಸಹಜವಾದ ಕುಂಡಲ ಇದೆ, ಕವಚ ಇದೆ, ಕವಚ ಕುಂಡಲ ಎಲ್ಲ ಇತ್ತು. ಹುಟ್ಟಿದಾಗಲೇ ನೋಡಿದ್ಲು. ಆಗಿಂದಾಗ್ಗೆ ಗೂಢಚಾರರ ಮೂಲಕ ತಿಳ್ಕೋತಾ ಇದ್ದಂತೆ ಕುಂತಿ. ಯಾಕೆ ಅಶ್ವ ನದಿಯಲ್ಲಿ ಬಿಟ್ಟಿದ್ಲಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ವಸು ರತ್ನಗಳನ್ನೆಲ್ಲ ಹಾಕಿ, ಆ ವಸುಶೇಣ ಅಂತ ಅವನ ಮೂಲ ಹೆಸರು. ಆ ವಸುಶೇಣ ಅವನನ್ನ ಪೆಟ್ಟಿಗೆಯಲ್ಲಿ ಹಾಕಿ ಬಿಟ್ಟಿದ್ಲು. ಎಲ್ಲಿ ಹೋಯ್ತು ಆ ಪೆಟ್ಟಿಗೆ, ಮುಳುಗಿ ಹೋಯ್ತೋ ಏನೋ, ಎಲ್ಲ ಯಾರಿಗೆ ಸಿಕ್ತು, ಯಾರು ಸಾಕ್ತಾ ಇದ್ದಾರೆ ಎಲ್ಲ ತಿಳ್ಕೋತಾ ಇದ್ಲಂತೆ ಗೂಢಚಾರರ ಮೂಲಕ. ಆದ್ರಿಂದ ಅವನು ಏನೇನ್ ಆಗ್ತಾ ಇದೆ ಎಲ್ಲ ಗೊತ್ತಿತ್ತು ಕುಂತಿಗೆ. ಕರ್ಣನೇ ಬಂದು ಪ್ರದರ್ಶನ ಮಾಡ್ತಿದ್ದಾನೆ, ತನ್ನ ಮಗ ಚೆನ್ನಾಗಿ ತೋರಿಸಿದ ಅಂತ ಸಂತೋಷ ಆಯಿತು. ಆದ್ರೆ ಹೇಳೋ ಹಾಗಿಲ್ಲ ಯಾರಿಗೂ ಕೂಡ. ಬೇರೆಯವರಾಗಿದ್ರೆ ಹೇಳಿರೋರು, ನೋಡಿದ ಅವನು ನನ್ನ ಮಗನೇ ಅಂತ. ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ್ನಲ್ಲ, ಕೃಷ್ಣ ಗೋವರ್ಧನ ಪರ್ವತ ಎತ್ತಿದಾಗ 7 ವರ್ಷದ ಬಾಲಕ ಗೋವರ್ಧನ ಪರ್ವತ ಎತ್ತಿದ್ದಾನೆ. ಮಳೆ ಬರ್ದಾಗ ಎಲ್ಲರೂ ಸುರಕ್ಷಿತವಾಗಿ ಅದರ ಕೆಳಗಡೆ ಇದ್ದಾರೆ. ಯಾರ್ಯಾರು ಯಾವ ದೃಷ್ಟಿಯಿಂದ ನೋಡಿದ್ರು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಆನಂದೇನ ಯಶೋದಯ, ಯಶೋದಾದೇವಿಗೆ ಪರಮಾನಂದ ಅಂತೆ. ಎಲ್ಲರನ್ನು ಹೋಗಿ ಕೇಳೋದಂತೆ, ಗೋವರ್ಧನ ಬೆಟ್ಟ ಎತ್ತಿದಾನಲ್ಲ ಯಾರು ಗೊತ್ತೇನು ಅಂತ. ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಸಿಟ್ಟು ಬರ್ತಿತ್ತಂತೆ. ಅಷ್ಟೂ ಗೊತ್ತಿಲ್ಲ ನನ್ನ ಮಗ ಅಂತ. ನನ್ನ ಮಗನೇ ಎತ್ತಿರೋದು. ಎಲ್ಲರ ಹತ್ರ ಹೋಗಿ ಕೇಳೋದು ಯಾರ ಆ ಹುಡುಗ ಅಂತ. ತನ್ನ ಮಗನೇ, ಏನೂ ಗೊತ್ತಿಲ್ಲದಿದ್ದವ್ರ ಹಂಗೆ ಕೇಳೋದು, ಯಾರು ಗೊತ್ತಾ ಅವನು ಅಂತ. ಗೊತ್ತಿಲ್ಲ ಅಂದ್ರೆ ನನ್ನ ಮಗ ಅನ್ನೋದು. ಇಷ್ಟು ಪ್ರಚಾರ ತಾನೇ ತಗೊಂಡ್ಲಂತೆ. ನನ್ನ ಮಗ ಬೆಟ್ಟ ಎತ್ತಿದ್ದಾನೆ, ನನ್ನ ಮಗ ಬೆಟ್ಟ ಎತ್ತಿದ್ದಾನೆ. ಕುಂತಿಗೆ ಅದೇ ಪರಿಸ್ಥಿತಿ ಬರ್ತಾ ಇದೆ. ಚೆನ್ನಾಗಿ ತೋರಿಸ್ತಾ ಇದ್ದಾನೆ ಕರ್ಣ ಅಸ್ತ್ರವಿದ್ಯಾ ಕೌಶಲವನ್ನ. ನನ್ನ ಮಗ ಅಂತ ಒಬ್ರಿಗೂ ಹೇಳ್ಕೊಳ್ಳೋ ಹಂಗಿಲ್ಲ. ಎಂಥ ಪ್ರಸಂಗ ನೋಡಿ. ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕಿಲ್ಲ, ಈ ರೀತಿ ದುಃಖ ಅನುಭವಿಸುತ್ತಿದ್ದಾಳೆ ಕುಂತಿ. ನಿಜಂ ಸುತಂ ಜ್ಞಾತ್ವಾ ಲಜ್ಜೆಯ ನಾವದಚ್ಚತಂ. ಹೆಂಗೆ ಹೇಳ್ಕೊಳ್ಳಿಕ್ ಸಾಧ್ಯ? ಕನ್ಯಾವಸ್ಥೆಯಲ್ಲಿ ಕರ್ಣ ಹುಟ್ಟಿದ್ದಾನೆ, ಅದು ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕಿಲ್ಲ. ಅವನಿಗೂ ಹೋಗಿ ಹೇಳ್ಕೊಳ್ಳಿಕ್ಕಿಲ್ಲ. ಎಷ್ಟು ಚೆನ್ನಾಗಿ ತೋರಿಸಿದೆಯೋ ಅಂತ ಹೇಳ್ಕೊಳ್ಳಿಕ್ಕಿಲ್ಲ. ಈ ಪ್ರಸಂಗ ಕುಂತಿ ಅನುಭವಿಸಿದ್ಲು. ಲಜ್ಜೆ. ಪಾರ್ಥೋ ಸಹಂಸ್ತಂ ಯುದ್ಧ ಯೈವ ಆತ್ವಯಾಮಾಸ ಸಂಸದಿ. ಅರ್ಜುನನಿಗೆ ಮಾತ್ರ ಸಹನೆ ಆಗಲಿಲ್ಲ. ನನಗಿಂತ ಮಿಗಿಲಾಗಿ ಬಿಟ್ನಲ್ಲ, ಯುದ್ಧಕ್ಕೆ ಬಾ ಅಂತ ಕರೆದ್ನಂತೆ. ಯುದ್ಧಕ್ಕೆ ಬಂದು ಸೋಲಿಸು, ಆವಾಗ ನಿಂದು ಮಿಗಿಲಾಗ್ತದೆ ಅಂತ ಯುದ್ಧಕ್ಕೆ ಕರೆದು ಬಿಟ್ಟು. ಸಹನೆ ಆಗದೆ ಯುದ್ಧಕ್ಕೆ ಕರೆದ ಅರ್ಜುನ ಕರ್ಣನನ್ನ. ಆಗ ಯುದ್ಧ ಮಾಡಿದ್ರೆ ಏನಾಗ್ತಿತ್ತು ಅನ್ನೋ ಮಾತು ಬೇರೆ. ಯುದ್ಧಕ್ಕೆ ಕರೆದು ಕೂಡಲೇ ಭೀಮಸೇನ ದೇವರು ಬಂದರು. ಭೀಮ ಬಂದು ಹೇಳ್ತಾ ಇದ್ದಾನೆ, ಅರ್ಜುನ ನೀನು ಅವನನ್ನು ಯುದ್ಧಕ್ಕೆ ಕರಿಬಾರದು. ಯಾಕೆಂದ್ರೆ ಭೀಮನಿಗೆ ಅರ್ಜುನನ್ನು ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ಧರ್ಮ ಸೂಕ್ಷ್ಮ, ಧರ್ಮಚ್ಯುತಿ ಬರಬಾರದು. ಇಷ್ಟು ಧರ್ಮದಲ್ಲಿ ನಿಷ್ಠೆ ಭೀಮಸೇನ ದೇವರಿಗೆ. ಕರೆದನೋ ಇಲ್ವೋ ಅರ್ಜುನ ಯುದ್ಧಕ್ಕೆ ಬಾ ಅಂತ ಕರೆದ. ಬಂದಿದ್ರೆ ಅವನು ಸ್ಪರ್ಧೆಯಿಂದ ಮಾಡಿಬಿಡ್ತಿದ್ದ ಯುದ್ಧ. ಸ್ಪರ್ಧೆಯಿಂದ ಮಾಡಿದ್ರೆ ಕರ್ಣ ಸೋಲ್ತಿದ್ದ. ಯಾಕೆಂದ್ರೆ ಪರಶುರಾಮ ದೇವರು ಹಾಗೇ ಶಾಪ ಕೊಟ್ಟಿದ್ದಾರೆ. ನೀನು ಸ್ಪರ್ಧಾ ಮನೋಭಾವದಿಂದ ಏನಾದರೂ ಮಾಡ್ಲಿಕ್ಕೆ ಹೋದರೆ ಸೋಲ್ತಿ. ಸುಮ್ಮನೆ ಅಸ್ತ್ರವಿದ್ಯಾ ಪ್ರದರ್ಶನ ಮಾಡ್ತೀನಿ ಅಂತ ಬರೇ ಪ್ರದರ್ಶನ ಮಾಡಿದ್ರೆ ನೀನು ಮಿಗಿಲು. ಸ್ಪರ್ಧೆ ಬಂತು, ಸೋಲ್ತಿಂತಿದ್ರು. ಅರ್ಜುನನ ಹತ್ರ ಅರ್ಜುನ ಯುದ್ಧ ಕರೆದ. ಯುದ್ಧ ಮಾಡಿದ್ರೂ ಕೂಡ ಕರ್ಣ ಸೋತ್ಬಿಡ. ಯಾಕೆಂದ್ರೆ ಅರ್ಜುನನ ಹತ್ರನೇ ಯುದ್ಧ ಮಾಡುವಾಗ ಸ್ಪರ್ಧೆ ಬಂದ್ಬಿಡ್ತಿತ್ತು, ಸೋಲ್ತಿದ್ದ. ಇದೆಲ್ಲ ಭೀಮಸೇನ ದೇವರಿಗೆ ಸರ್ವಜ್ಞರು ಗೊತ್ತಿತ್ತು. ಆದ್ರಿಂದ ತಡೆದ್ರು, ಅರ್ಜುನ ಯುದ್ಧ ಮಾಡಬೇಡ ಅಂತ ತಡೆದ್ರು. ಯಾಕೆ ಅಂದ್ರೆ ಸೋಲ್ತಾನೇನೋ ಹೆದರಿಕೆಗಲ್ಲ, ಅದನ್ನು ತಿಳ್ಕೋಬೇಕು. ಸೋಲ್ತಾನೆ ಇವನು ಅನ್ನೋ ಭಯಕ್ಕಲ್ಲ, ಅವರಿಗೆ ಎಲ್ಲ ಜ್ಞಾನ ಇತ್ತು. ಆದ್ರೂ ಯಾಕೆ ತಡೆದ್ರು ಅಂತಂದ್ರೆ ರಣಾಯ ಅಕ್ಷತ್ರಿಯಾಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ.
ಯುದ್ಧಕ್ಕೆ ಒಬ್ಬ ಕ್ಷತ್ರಿಯ ಯುದ್ಧಕ್ಕೆ ಕರೆಯೋದಾದ್ರೆ ಇನ್ನೊಬ್ಬ ಕ್ಷತ್ರಿಯನನ್ನೇ ಕರಿಬೇಕು ಹೊರತು ಸೂತನನ್ನ ಕರೀಲಿಕ್ಕಿಲ್ಲ. ಭೀಮಸೇನ ದೇವರಿಗೆ ಇವನು ಸೂತ ಅನ್ನೋದು ಕೂಡ ಗೊತ್ತಿತ್ತು, ಕರ್ಣ ಸೂತ ಅಂತ ಗೊತ್ತಿತ್ತು. ಅರ್ಜುನ ನೋಡಿದ್ರೆ ಯುದ್ಧಕ್ಕೆ ಕರೆದು ಬಿಟ್ಟ, ಇವನು ಮಿಗಿಲಾದ ಅಂತ ಅಸಹನೆಯಿಂದ ಯುದ್ಧಕ್ಕೆ ಕರೆದ. ಅದಕ್ಕೆ ಭೀಮಸೇನ ದೇವರು ತಡೆದು. ಇದು ಕ್ಷತ್ರಿಯನ ವಿವಾದಶ್ಚ ಸಮಯೋರೇವ ಶೋಭತೆ ಅಂತಿದ್ದಂಗೆ ಕ್ಷತ್ರಿಯ ಯುದ್ಧ ಮಾಡೋದಾದ್ರೆ ಕ್ಷತ್ರಿಯನ ಜೊತೆಗೆ ಮಾಡಬೇಕು. ಆದ್ರಿಂದ ಇವನನ್ನ ಯುದ್ಧ ಕರಿಬೇಡ. ರಣಾಯ ಅಕ್ಷತ್ರಿಯಾಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ ಭೀಮೋ ನಿವಾರ್ಯ ಬೀಭತ್ಸುಂ. ಅರ್ಜುನನ್ ತಡೆದು ಕರ್ಣಾಯಾದ ಪ್ರತೋದಕಂ. ಕರ್ಣನ ಹತ್ರ ಹೋಗಿ ಒಂದು ಬಾರ್ಕೋಲ್ ಕೊಟ್ಟರಂತೆ. ನೀನ್ ಯಾವ್ದಾದ್ರೂ ಕುದುರೆ ಓಡಿಸೋ ಕೆಲಸ ಮಾಡು ಅಂತ ಬಾರ್ಕೋಲ್ ಕೊಟ್ರಷ್ಟೇ ಹೊರತು ನೀನು ಯುದ್ಧಕ್ಕೆ ಬರೋದಲ್ಲ ನೀನು ಅಂತ ಹೇಳಿ ಒಂದು ರೀತಿ ಅವಹೇಳನ ಮಾಡಿದ ಹಾಗೆ ಮಾಡಿ ಕರ್ಣನ್ ಕಳಿಸಿಬಿಟ್ರಂತೆ. ನಾನು ಸೂತ ಅನ್ನೋದು ಗೊತ್ತಾಗಿದೆ ಭೀಮಸೇನ ದೇವರಿಗೆ, ಆದ್ರಿಂದ ಹೀಗೆ ಮಾಡ್ತಿದ್ದಾರೆ ಅಂತ ಆ ಕರ್ಣನು ಕೂಡ ಸುಮ್ಮನಾಗಿ ಬಿಟ್ಟಂತೆ, ಯುದ್ಧಕ್ಕೇನು ಮತ್ತೆ ಬರಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರೋದು, ನಿಜವಾಗೂ ಕರ್ಣ ಸೂತನ? ಮಾತುರ್ಜಾತಿ, ಯಾರ ಮಗ ಕರ್ಣ? ಕುಂತಿಯ ಮಗ. ಕುಂತಿ ಕ್ಷತ್ರಿಯಳ ಮಗ ಆದ್ಮೇಲೆ ಅವನು ಕರ್ಣ ಕ್ಷತ್ರಿಯನೇ ಆಗಬೇಕು. ಬೇರೆಯವರಿಗೆ ಗೊತ್ತಿಲ್ಲ, ಅಧಿರಥನ ಮನೆಯಲ್ಲಿ ಸೂತನ ಮನೆಯಲ್ಲಿ ಬೆಳೆದಿದ್ದಾನೆ, ಸೂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗೂ ಕರ್ಣ ಸೂತ ಅಲ್ಲ, ಕ್ಷತ್ರಿಯ. ಸೂರ್ಯನೂ ಕೂಡ ಕ್ಷತ್ರಿಯ ಜಾತಿಗೆ ಅಭಿಮಾನಿ. ಅಂಥ ಸೂರ್ಯನಿಗೆ ಕುಂತಿ ದೇವಿಯಲ್ಲಿ ಹುಟ್ಟಿದವನು ಮಾತುರ್ಜಾತಿ, ತಾಯಿ ಜಾತಿ ಬರಬೇಕು. ಆದ್ರಿಂದ ಕರ್ಣ ಕ್ಷತ್ರಿಯನೇ ಆಗ್ತಾನೆ, ಅವನು ಸೂತ ಅಲ್ಲಿ ಬೆಳೆದ ಮಾತ್ರಕ್ಕೆ ಹೇಗಾಗ್ತಾನೆ? ಭೀಮಸೇನ ದೇವರಿಗೆ ಸರ್ವಜ್ಞರು ಇದು ಗೊತ್ತಿದ್ದಿಲ್ವೇ? ಆದ್ರಿಂದ ಯಾಕೆ ಕರ್ಣನಿಗೆ ಬಾರ್ಕೋಲ್ ಕೊಟ್ಟು ನೀನು ಸೂತ ಯುದ್ಧ ಮಾಡಬಾರದು ಅಂತ ಕಳಿಸಿದರು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೇ ನ ಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಕುಂತಿಯ ಮಗ ಹೌದು, ಭೀಮಸೇನ ದೇವರು ಸರ್ವಜ್ಞರು, ಅದೆಲ್ಲ ಗೊತ್ತಿತ್ತು. ಆದರೆ ಅವನಿಗೆ ಕ್ಷತ್ರಿಯ ಸಂಸ್ಕಾರ ಆಗಿದ್ದೆ. ಕೃಷ್ಣನಿಗೆ ಚಕ್ರೆ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್, ಕ್ಷತ್ರಿಯ ಯೋಗ್ಯ ಸಂಸ್ಕಾರ ಕೃಷ್ಣನಿಗೆ ಆಗಿತ್ತು. ಆದರೆ ಅವನು ಗೋಜೀವಿಗಳ ಮನೆಯಲ್ಲಿ ಬೆಳೆದಿದ್ದ, ಕ್ಷತ್ರಿಯೋಗ್ಯ ಸಂಸ್ಕಾರನೇ ಆಗಿತ್ತಂತೆ. ಆದರೆ ಕರ್ಣನಿಗೆ ಮಾತ್ರ ಕ್ಷತ್ರಿಯ ಸಂಸ್ಕಾರ ಯಾವುದು ಆಗಿದ್ದಿಲ್ಲ. ಸೂತರಿಗೆ ಮಾಡಬೇಕಾದ ಸಂಸ್ಕಾರಗಳೇ ಕರ್ಣನಿಗೆ ನಡೆದಿತ್ತು. ಈ ಸೂಕ್ಷ್ಮ ಇಟ್ಟುಕೊಂಡು ಭೀಮಸೇನ ದೇವರು ಇವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಸಂಸ್ಕಾರ ಆಗಿಲ್ಲ, ಆದ್ರಿಂದ ಇವನು ಕ್ಷತ್ರಿಯ ಅಲ್ಲ ಅಂತಂದ ಮೇಲೆ ಅವನನ್ನು ಯುದ್ಧ ಕರಿಬಾರದು. ಇಷ್ಟು ಧರ್ಮ ಸೂಕ್ಷ್ಮ. ಅವರ ಸರ್ವಜ್ಞತ್ವಕ್ಕೇನು ಚ್ಯುತಿ ಇಲ್ಲ, ಗೊತ್ತಿದ್ರೂ ಕೂಡ ಈ ಸೂಕ್ಷ್ಮವನ್ನು ಅರಿತು ಇವನನ್ನು ಯುದ್ಧ ಕರಿಬಾರದು ಅಂತ ಅರ್ಜುನನನ್ನ ತಡಿತಾ ಇದ್ದಾರಂತೆ. ನಿರುತ್ತರೇ ಕೃತೇ ಕರ್ಣೆ, ಏನು ಮಾಡ್ಲಿಕ್ಕಾಗಲಿಲ್ಲ, ಸುಮ್ಮನಾಗಿ ಬಿಟ್ಟ ಕರ್ಣ ಸುಮ್ಮನಾದ ಕೂಡಲೇ ಈ ಸಂದರ್ಭವನ್ನ ತಾನು ಉಪಯೋಗ ಪಡ್ಕೊಳ್ಬೇಕು ಅಂತ ಹೊರಟವನು ದುರ್ಯೋಧನ. ಹಾಗಿದ್ರೂ ಕರ್ಣನಿಗೆ ಒಂದು ರೀತಿ ಅವಹೇಳನ ಆಯಿತು. ನೀನು ಸೂತನಾಗಿದ್ದಿ, ಆದ್ರಿಂದ ಯುದ್ಧಕ್ಕೆ ಬರಬಾರದು ಅಂತ ಒಂದು ರೀತಿ ಅವಹೇಳನ ಮಾಡಿಬಿಟ್ನಲ್ಲ ಭೀಮ. ಇಂಥ ಪ್ರಸಂಗದಲ್ಲಿ ಅವನನ್ನ ಎತ್ತಿ ಹಿಡಿದು ಬಿಟ್ರೆ ಕರ್ಣ ತನ್ನ ಬುಟ್ಟಿಗೆ ಬೀಳ್ತಾನೆ. ಈ ರೀತಿ ಕರ್ಣನನ್ನ ಒಳಗಾಕೊಳ್ಳುವ ಉಪಾಯ ದುರ್ಯೋಧನ ಆ ಕೆಲಸ ಮಾಡಿ ಈ ಸಂದರ್ಭ ದುರುಪಯೋಗ ಪಡಿಸಿಕೊಂಡ. ಹಾಗಿದ್ರೂ ಕರ್ಣ ನಿರುತ್ತರನಾಗಿ ಕೂತಿದ್ದಾನೆ. ಆವಾಗ ದುರ್ಯೋಧನ ನಾನಿವನನ್ನ ರಾಜನನ್ನಾಗಿ ಮಾಡ್ತೇನೆ ಅಂತ ಹೊರಟ. ನಿರುತ್ತರೇ ಕೃತೆ ಕರ್ಣೆ ಭೀಮೇನೈವ ಸುಯೋಧನ ಅಭ್ಯಷೇ ಚಯದ ಅಂಗೇಶು ರಾಜಾನಂ ಪಿತೃನುಜ್ಞೆಯ. ಧೃತರಾಷ್ಟ್ರನ ಕೇಳಿದ, ನಾನು ಇವನಿಗೆ ಅಂಗರಾಜ್ಯ ಕೊಟ್ಟು ಇವನನ್ನು ಪಟ್ಟಾಭಿಷೇಕ ಮಾಡಿಬಿಡ್ತೇನೆ ಅಂಗರಾಜ್ಯದಲ್ಲಿ, ಆವಾಗ ಇವನು ಕ್ಷತ್ರಿಯನಾಗ್ತಾನೆ ಅಂತ ಅವನ ಲೆಕ್ಕ. ಧೃತರಾಷ್ಟ್ರ ಹೂ ಅಂದ್ಬಿಟ್ನಂತೆ. ದುರ್ಯೋಧನ ಏನಂತಿದ್ದ ಅದಕ್ಕೆ ಹೂ ಬಿಟ್ಟೋದೆ ಅವನ ಕೆಲಸ. ಆಗ್ಲಿ ಅಂತ ಒಪ್ಪಿಬಿಟ್ಟ. ತಕ್ಷಣ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟು ಆ ಅಂಗರಾಜ್ಯದಲ್ಲಿ ನೀನ್ ರಾಜನಾಗಿದ್ದೆ ಅಂತ ಅವನಿಗೆ ಅಭಿಷೇಕ ಮಾಡಿಬಿಟ್ನಂತೆ. ಅಭಿಷೇಕ ಚೇದ್ ಅಂಗೇಶು ರಾಜಾನಂ ಪಿತೃನುಜ್ಞ. ಧೃತರಾಷ್ಟ್ರ ಪಕ್ಷಪಾತಾತ್ ಪುತ್ರಸ್ಯ ಅನುವಶೋಭವತ್. ಧೃತರಾಷ್ಟ್ರ ಮಗ ಅನ್ನೋ ವ್ಯಾಮೋಹದಿಂದ ಅವನ ಮೇಲೆ ಪಕ್ಷಪಾತ ಮಾಡಿ ಆಗ್ಲಿ ಅಂತಂದ. ಇವನಿಗೆ ಪಟ್ಟಾಭಿಷೇಕ ಆಯ್ತು. ಆದ ಕೂಡಲೇ ಕ್ಷತ್ರಿಯತ್ವ ಬರ್ತದೋ? ಇನ್ನೊಂದು ಇದ್ರದ್ದು ಕೂಡ ಲೋಪ ಆಗಿ ಹೋಗ್ತದೆ. ಯಾಕೆಂದ್ರೆ ಕ್ಷತ್ರಿಯರಿಗೆ ಪ್ರತಿಗ್ರಹ ಇಲ್ಲ, ದಾನ ಮಾತ್ರ ಇದೆ. ಪ್ರತಿಗ್ರಹ ಇಲ್ಲ, ಸ್ವೀಕಾರ ಮಾಡೋ ಹಾಗಿಲ್ಲ. ಅವರು ಇನ್ನೊಬ್ಬರಿಂದ ದಾನ ತಗೊಳ್ಳೋ ಹಾಗಿಲ್ಲ. ಇವನೊಂದು ರೀತಿ ಅಂಗರಾಜ್ಯ ದಾನ ಕೊಟ್ಬಿಟ್ಟು ನಾನು ನಿಂಗೆ ದಾನ ಕೊಡ್ತೇನೆ, ಪಟ್ಟಾಭಿಷೇಕ ಮಾಡ್ತೇನೆ ಅಂತ ದಾನ ಕೊಟ್ಟಂತ ಆಯ್ತು. ಇದೇನು ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ನೋಡಿ, ಪಾಂಡವರು ವನವಾಸದಲ್ಲಿದ್ದಾಗ ಒಂದ್ಸಲ ಕೃಷ್ಣನ ಕಡೆ ಅಲ್ಲೆಲ್ಲ ಹೋದಾಗ ಒಬ್ಬ ಶೈನೇಯ ಅನ್ನೋನು ಹೇಳಿದನಂತೆ, ಇವರ ಪರಿಸ್ಥಿತಿ ನೋಡಿ, ವನವಾಸದಲ್ಲಿ ಆ ತಾಪಸ ವೇಷದಿಂದ ಬಂದಿದ್ದಾರೆ. ಆಗ ಹೇಳಿದ್ರಂತೆ, ನೀವೇನು ಯೋಚನೆ ಮಾಡಬೇಡ್ರಿ, ಇಲ್ಲೇ ವನವಾಸದಲ್ಲಿರ್ರಿ, ನಾವೆಲ್ಲ ಯಾದವರು ಹೋಗಿ
ಆ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆ ರಾಜ್ಯ ಎಲ್ಲ ನಾವು ತಗೊಂಡು ನಾವು ನಿಮಗೆ ಕೊಡ್ತೇವೆ ಎಂದುಬಿಟ್ರಂತ. ಒಪ್ಪಿಯಾನೆ ಭೀಮ ಇಂಥ ಪ್ರಸಂಗದಲ್ಲಿ ನಾವು ಯುದ್ಧ ಮಾಡಿ ಗೆದ್ದು ನಿಮಗೆ ಕೊಡ್ತೇವೆ ಅಂತಂದ ಕೃಷ್ಣ ಹೇಳ್ತಾನೆ. ಉವಾಚ ಪಾಂಡವರು ಪರೇಣ ಸಂಸಾಧಿತ ರಾಜ್ಯ ಕಾಮಾಹ ನ ಅಂತಾನಂತ. ಇನ್ಯಾರೋ ಹೋಗಿ ಯುದ್ಧ ಮಾಡಿ ಗೆದ್ದುಕೊಂಡು ದಾನ ಕೊಟ್ಟರೆ ದಾನ ಇಸ್ಕೊಳ್ಳೋ ಬ್ರಾಹ್ಮಣನೇನು ಭೀಮ? ಅಂಥದ್ದಲ್ಲ. ಆ ರೀತಿ ಇವರು ಇಚ್ಛೆ ಪಡೋರಲ್ಲ. ಸ್ವಬಾಹು ತಮ್ಮ ಬಾಹುವೀರ್ಯದಿಂದ ಬಾಹುಬಲದಿಂದ ಹೋಗಿ ತಾವು ಯುದ್ಧ ಮಾಡಿ ತಾವು ಗೆಲ್ತಾರೆ, ಆವಾಗ ರಾಜರಾಗ್ತಾರೆ. ನೀನು ಹೋಗಿ ಗೆದ್ದು ನೀನು ತಂದು ತುಳಸಿ ದಳ ಇಟ್ಟು ಕೊಟ್ರೆ ಅದು ಭೀಮನಿಗೆ ರಾಜ್ಯ ಬಂದ ಹಾಗಾಗ್ತದೇನು? ಪಾಂಡವರಂಥವರೆಲ್ಲ ತಿಳ್ಕೋ ಅಂತಾನಂತ. ಅದು ನಿಜ. ಈಗ ಇವನು ಮಾಡಿದ್ದೇನು? ಕರ್ಣನಿಗೆ ಈ ರೀತಿ ನಿರುತ್ತರಗೊಳಿಸಿದಾಗ ನಾನು ಅವನಿಗೆ ಅಂಗರಾಜ್ಯ ಕೊಡ್ತೇನೆ ಅಂತ ಕೊಟ್ಟು ಪಟ್ಟಾಭಿಷೇಕ ಮಾಡಿದ. ಆ ಅಂಗರಾಜ್ಯ ಯಾರ್ದು ಗೊತ್ತೇನು ಸ್ವಾರಸ್ಯ ಅಂತಂದ್ರೆ ಅದು ಜರಾಸಂಧಂದು ಅದು ಅಂಗರಾಜ್ಯ. ಅದರಲ್ಲಿ ಅರ್ಧ ಭಾಗವನ್ನ ಭೀಮಸೇನ ದೇವರು ದಿಗ್ವಿಜಯ ಮಾಡ್ಲಿಕ್ಕೆ ಹೋದಾಗ ಜರಾಸಂಧನ ಹತ್ರ ಅವನನ್ನು ಸೋಲಿಸಿ ಅರ್ಧ ಅಂಗರಾಜ್ಯವನ್ನು ತಂದು ಧೃತರಾಷ್ಟ್ರನಿಗೆ ಕೊಟ್ಟಿದ್ದು ಭೀಮಸೇನ ದೇವರು. ಅದನ್ನೇ ಈಗ ಇವನು ಪಟ್ಟಾಭಿಷೇಕ ಮಾಡ್ತಿದ್ದಾನೆ. ಭೀಮ ತಂದು ಕೊಟ್ಟದ್ದನ್ನ ದುರ್ಯೋಧನ ನಿನಗೆ ಅಂಗರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಕರ್ಣನಿಗೆ ಮಾಡಿದ. ಅವನನ್ನು ಒಳಗೆ ಹಾಕೊಳ್ಳೋಣ ಅಂತ. ಅಭಿಷಿಕ್ತೇ ತದಾ ಕರ್ಣೆ ಪ್ರಾಯಾದಧಿರಥ ಪಿತಾ. ಇನ್ನೊಂದು ಸ್ವಾರಸ್ಯ ಆಯಿತು. ಅಲ್ಲಿ ಪಟ್ಟಾಭಿಷೇಕ ಆದ ಕೂಡಲೇ ಅಧಿರಥ ಬಂದುಬಿಟ್ನಂತ. ಅಧಿರಥ ಕರ್ಣನನ್ನ ಸಾಕಿದಂತಹ ಸೂತ ಅವನು ಬಂದ ಕೂಡಲೇ ನಾನು ರಾಜನಾಗಿದ್ದೀನಿ ಅಂತ ಇವನು ಮಾಡಲಿ ದುರಭಿಮಾನ ತೋರಿಸಲಿಕ್ಕೆ ಹೋಗಲಿಲ್ಲ. ಸೂತನಾಗಿ ಬಂದಂತಹ ತಂದೆಗೆ ಅಧಿರಥನಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ನ. ಕರ್ಣ ಹೋಗಿ ನಮಸ್ಕಾರ ಮಾಡಿಬಿಟ್ಟ. ಬಹಿರಂಗ ಆಗೋಯ್ತು ಈಗ ಕರ್ಣ ಸೂತ ಅಂತ ಅನ್ನೋದು. ಅಧಿರಥನಿಗೆ ಹೋಗಿ ನಮಸ್ಕಾರ ಮಾಡಿದ. ಇವನು ನಮ್ಮ ತಂದೆ ಅಂತ. ಅಧಿರಥ ಎಲ್ರಿಗೂ ಪರಿಚಿತ. ತುತುಷು ಕರ್ಮಣಾತಸ್ಯ ಸಂತಃ ಸರ್ವೇ ಸಮಾಗತಾಹ. ಎಲ್ಲರೂ ಕೂಡ ಸಂತೋಷಪಟ್ಟರಂತೆ. ಕರ್ಣನ ಬಗ್ಗೆ ಇದೊಂದು ಗುಣಕ್ಕೆ ಸಂತೋಷಪಟ್ಟರಂತೆ. ಪರವಾಗಿ ಕೆಲವರು ದೊಡ್ಡಸ್ತಿಗೆ ಬಂದ ಕೂಡಲೇ ಎಲ್ಲರ ಎದುರುಗಡೆ ನನ್ನ ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಸಂಕೋಚ ಪಡ್ತಾರೆ. ಯಾಕೆ ಅವರೊಂದು ರೀತಿ ಇರ್ತಾರೆ. ಇವರು ಭಾರಿ ಭಾರಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ದೊಡ್ಡ ಮಟ್ಟಕ್ಕೆ ಬಂದಾಗ ಇವರು ನಮ್ಮಪ್ಪ ಅಂತ ಬಹಿರಂಗದಲ್ಲಿ ಹೇಳ್ಕೊಳ್ಳಿಕ್ಕೆ ಸಂಕೋಚ ಆಗ್ತಿರ್ತದೆ. ಕರ್ಣ ಆ ರೀತಿ ಮಾಡಲಿಲ್ಲ. ಹೋಗಿ ಅಧಿರಥನಿಗೆ ನಮಸ್ಕಾರ ಮಾಡಿಬಿಟ್ಟ ಎಲ್ಲರ ಮಧ್ಯದಲ್ಲಿ. ಅದನ್ನು ನೋಡಿ ಸಂತಃ ಸರ್ವೇ ಸಮಾಗತ ತುಷು ಅಂತ. ಇದಾದ ಮೇಲೆ ಭೀಮ ಮತ್ತು ದುರ್ಯೋಧನ ಇಬ್ಬರು ತಮ್ಮ ತಮ್ಮ ಗದಾ ಕೌಶಲವನ್ನು ತೋರಿಸಲಿಕ್ಕೆ ಅವರು ಬಂದರಂತೆ. ಇಬ್ರು ಗದಾ ಕೌಶಲ ತೋರಿಸುವಾಗ ಎಂಥ ಪ್ರಸಂಗ ಬಂತು ಅಂದ್ರೆ ಕೆಲವರು ಜಯ ಭೀಮ ಅಂತ ಭೀಮನಿಗೆ ಜೈಕಾರ ಹಾಕುವವರು ಕೆಲವರು, ದುರ್ಯೋಧನನಿಗೆ ಜಯ ಆಗಲಿ ಅಂತ ಆ ದುರ್ಯೋಧನನಿಗೆ ಜೈಕಾರ ಹಾಕುವವರು ಕೆಲವರು. ಇಬ್ರು ಅಭೂತಪೂರ್ವ ರೀತಿಯಲ್ಲಿ ಗದಾ ವಿದ್ಯೆ ಆ ಕೌಶಲ ತೋರಿಸುವಾಗ ಫಿಟ್ಕಾರ, ಹುಂಕಾರ, ಜೈಕಾರ, ಕೇಕೆ ಹೊಡೆಯೋದು, ದುರ್ಯೋಧನನಿಗೆ ಜೈಕಾರ ಹಾಕೋದು, ಈ ಕಡೆ ಭೀಮನಿಗೆ ಹಾಕೋದು. ಯಾರಾದ್ರೂ ಜೋರಾಗಿ ಭೀಮನಿಗೆ ಹಾಕಿದ ಕೂಡಲೇ ಆ ಜೈಕಾರ ಹಾಕಿದವ್ರ ಮೇಲೆ ಅವ್ರಿಗೆ ಸಿಟ್ಟು, ಈ ಕಡೆಯವರಿಗೆ ಭೀಮನಿಗೆ ಜೈಕಾರ ಹಾಕಿದ್ರಲ್ಲ ಅಂತ. ದುರ್ಯೋಧನನಿಗೆ ಜೈಕಾರ ಹಾಕಿದಾಗ ಈ ಕಡೆಯವರಿಗೆ ಅವ್ರ ಮೇಲೆ ಸಿಟ್ಟು. ಅಂತೂ ಇಡೀ ಜಗತ್ತೇ ಎರಡು ಭಾಗ ಆಯ್ತಂತೆ. ಆವಾಗ ಅಲ್ಲಿ ಕೂತವರೆಲ್ಲ ಎರಡು ಭಾಗ. ಭೀಮನಿಗೆ ಜಯ ಬರಬೇಕು ಅಂತ ಕೆಲವರು, ದುರ್ಯೋಧನನಿಗೆ ಜಯ ಬರಬೇಕು ಅಂತ ಕೆಲವರು. ದೇವತೆಗಳೆಲ್ಲ ಈ ಕಡೆ ಸೇರಿದ್ರು, ಅಸುರರೆಲ್ಲ ದೈತ್ಯರೆಲ್ಲ ದುರ್ಯೋಧನನಿಗೆ ಜಯ ಬರಲಿ ಅಂತ ಸೇರಿದ್ರು. ಏನೋ ಪರೀಕ್ಷಾ ಅಂತ ನಡೆಸಲಿಕ್ಕೆ ಹೋದ್ರೆ ವರ್ಲ್ಡ್ ವಾರ್ ಆಗುವಷ್ಟು ಪ್ರಸಂಗ ಬಂದ. ದೊಡ್ಡ ಜಾಗತಿಕ ಯುದ್ಧದಲ್ಲೇ ಪರ್ಯವಸಾನ ಆಗುವಂತಹ ಪ್ರಸಂಗ ಬಂತು. ಯಾಕೆಂದ್ರೆ ಆ ರೀತಿ ಎಲ್ರಿಗೂ ಕೂಡ ಎಷ್ಟೋ ಕಡೆ ನೋಡ್ತೇವೆ ನಾವು ಆಟ ಆಡುವಾಗ ಅವರವರು ಜಗಳಾಡ್ಕೋತಾರೆ. ಕೊನೆಗೆ ಇವರಿವರು ಆಟ ಆಡುವವರು ಬೇರೆ, ಇವ್ರಿವ್ರು ಬೇರೆ ಆಡಿಯನ್ಸ್ನಲ್ಲಿ. ಆ ರೀತಿ ಒಂದು ದೊಡ್ಡ ಪ್ರಸಂಗ ಬಂದಾಗ ದ್ರೋಣಾಚಾರ್ಯ ಹುಂಕಾರಾಂಶ್ಚೈವ ಫಟ್ಕಾರಾಂಶ್ಚ ಕುರುರ್ ದೇವಾಸುರಾಪಿ. ದೇವತೆಗಳು ಅಸುರರು ಕೂಡ ಹುಂಕಾರ ಫಟ್ಕಾರ ಹಾಕೋದು, ಬಡಿಯೋದು, ನೆಲ ಬಡಿಯೋದು, ಕುಣಿಯೋದು ಇದೆಲ್ಲ ಶುರುವಾಯ್ತಂತೆ. ದೃಷ್ಟ್ವಾ ಜಗತ್ಸು ಸಂರಬ್ಧಂ ದ್ರೋಣೋಥ ದ್ವಿಜಸತ್ತಮಃ. ಏನೋ ದೊಡ್ಡ ಅನಾಹುತ ಆಗಿ ಇಡೀ ಜಗತ್ತೇ ನಾಶ ಆಗಿ ಪ್ರಳಯ ಆಗಿ ಬಿಡುತ್ತದೆ ಅಂತ ಅನಿಸ್ತು ದ್ರೋಣಾಚಾರ್ಯರಿಗೆ. ಮೊದಲು ಹೇಳಿದ್ರಂತೆ ದೇವಾಸುರರನ್ನ ಅವ್ರನ್ನೆಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ಇಡೀ ದೇವದಾನವರು ಯುದ್ಧನೇ ಆಗಿಬಿಡ್ತದೆ, ಅದರಿಂದ ನೀನ್ ತಡಿ ಅಂತ ಅಶ್ವತ್ಥಾಮಾಚಾರ್ಯ ಹೇಳಿ ದ್ರೋಣಾಚಾರ್ಯರು ಅವರ ಅಶ್ವತ್ಥಾಮಾಚಾರ ಬಂದು ಇವರಿಬ್ಬರನ್ನು ತಡೆದ್ರಂತೆ. ನಿಮ್ ಯೋಗ್ಯತೆಯಲ್ಲಿ ನೀವೇ ಶ್ರೇಷ್ಠ ಅಂದ್ರು. ನಿಮ್ ಯೋಗ್ಯತೆ ಭೀಮ ನಿನ್ನ ಯೋಗ್ಯತೆಯಲ್ಲಿ ನೀನ್ ಶ್ರೇಷ್ಠ, ದುರ್ಯೋಧನ ನಿನ್ನ ಯೋಗ್ಯತೆಯಲ್ಲಿ ನೀನ್ ಶ್ರೇಷ್ಠ, ನೀವಿಬ್ರು ಪರಸ್ಪರ ಹೊಡೆದಾಡಬೇಡಿ. ನಿನ್ನ ಯೋಗ್ಯತೆಯಲ್ಲಿ ನೀನ್ ಶ್ರೇಷ್ಠ ಅಂದ್ರೆ ಸಾತ್ವಿಕರಲ್ಲಿ ನೀನು ಉತ್ತಮ, ತಾಮಸರಲ್ಲಿ ನೀನು ಉತ್ತಮ ಅಂದ್ಬಿಟ್ರು ಅವರು. ನಿಮ್ ಯೋಗ್ಯತೆಯಲ್ಲಿ ನೀವು ಶ್ರೇಷ್ಠರೇ ಆಗಿದ್ದೀರಿ, ನಿಮ್ಗೆ ಸಮಾನ ಯಾರೂ ಇಲ್ಲ. ಸ್ವಕೀಯಾಯಾಮ್ ಯೋಗ್ಯತಾಯಾಮ್ ನತು ಕ್ವಚಿತ್ ಯುವಯೋ ಸಮ ಇತ್ಯುಕ್ತ ದ್ರೌಣಿರೇತೌ ನೆವಾರೇತ್. ಅಶ್ವತ್ಥಾಮಾಚಾರ ಬಂದು ಇಬ್ಬರನ್ನು ದಬ್ಬಿ ಜಗಳಾಡುವಾಗ ಕುಸ್ತಿ ಹಿಡಿಯುವಾಗ ಬಿಡಿಸಿದ ಹಂಗೆ ಇಬ್ಬರನ್ನ ಆ ಕಡೆ ಬಿಡಿಸಿಬಿಟ್ರಂತೆ. ಅಂತೂ ಇವರೆಲ್ಲ ಹೋದ ಮೇಲೆ ಬ್ರಹ್ಮದೇವರು ಬಂದು
ದೇವತೆಗಳನ್ನೆಲ್ಲ ತಡೆದರಂತೆ. ದೇವತೆಗಳನ್ನು ತಡೆದವರು ಬ್ರಹ್ಮದೇವರು. ನೀವೆಲ್ಲ ಈಗ ಬರಬೇಡಿ, ದೊಡ್ಡ ಯುದ್ಧ ಆಗಿಬಿಡ್ತದೆ, ಮುಂದೆ ನೋಡುವಂತೀರಿ ಇವರಿಬ್ಬರದ್ದು ಅಂತ ಅಂದ್ರಂತೆ. ಮುಂದೆ ಕಾಲಾಂತರದಲ್ಲಿ ಆಗ್ಲಿಕ್ಕಿದೆ, ಆವಾಗ ನೋಡ್ರಿ, ಈಗಂತೂ ನೀವು ಹೋಗಿ ಅಂತ ದೇವತೆಗಳನ್ನೆಲ್ಲ ಹಿಂದೆ ಕಳಿಸಿಬಿಟ್ರಂತೆ ಬ್ರಹ್ಮದೇವರು. ಅಶ್ವತ್ಥಾಮಾಚಾರ್ಯ ಇವರಿಬ್ಬರನ್ನು ತಡೆದ್ರು. ಭೀಮನು ಕೂಡ ಯುದ್ಧ ನಿಲ್ಲಿಸಿದ. ನಿನ್ನೆ ಬಂತು, ಯಾವುದೇ ಯುದ್ಧ ರಂಗದಿಂದ ಭೀಮ ಪಲಾಯನ ಮಾಡತಕ್ಕಂಥವನಲ್ಲ. ಅಂತಹದ್ದು ಅಶ್ವತ್ಥಾಮಾಚಾರ್ಯ ಹೇಳಿದ್ರು ಅಂತಂದು ಇಂತಹ ಪ್ರಸಂಗ ಬಂದಾಗ ದುರ್ಯೋಧನ ಎರಡೇಟ್ ಹಾಕೋದು ಬಿಟ್ಟು ಅಶ್ವತ್ಥಾಮಾಚಾರ ಮಾತು ಕೇಳಿ ಹಿಂದೋದ್ನಲ್ಲ ಭೀಮ, ಬೆನ್ನ ಹಾಕಿ ಹೋದ. ಇದು ನ್ಯಾಯವೇ? ದುರ್ಯೋಧನನು ಹೋದ, ಸರಿಯೋ? ಇಷ್ಟೇ ಇಟ್ಕೊಳ್ಬೇಕು. ದುರ್ಯೋಧನನು ಹಿಂದೋದ. ಯಾಕೆ ಅಂತಂದ್ರೆ ಅವನಿಗೆ ಯಾರಾದ್ರೂ ಒಬ್ರು ಬಂದು ಅಡಿಲಿ ನಿಂತಿತ್ತಂತೆ ಮನಸ್ಸಿನಲ್ಲಿ. ಕೆಲವರಿಗೆ ಕುಸ್ತಿ ಹಿಡಿಯುವಾಗಿರ್ತದೆ, ಯಾರಾದ್ರೂ ಬಂದು ತಡೆದ್ರು ಸಾಕು ಅಂತ. ಯಾಕೆಂದ್ರೆ ಅವ್ರು ತಡೆದ್ರಿಂದ ಹೋದೆ ಅಂತ ಆಮೇಲೆ ಅನ್ಬಹುದಲ್ಲ, ಹೆದರಿ ಹೋದ ಅಂತ ಆಗೋದಿಲ್ಲ. ಅಶ್ವತ್ಥಾಮಾಚಾರ ಬಂದು ತಡೆದ ಕೂಡಲೇ ಮೊದಲು ದುರ್ಯೋಧನ ಆಗ್ಲಿ ಹಾಗಾದ್ರೆ ನೀವು ಹೇಳಿದ್ಮೇಲೆ ಇನ್ನೇನು ಅಂತ ವಾಪಸ್ ಹೋಗಿಬಿಟ್ನಂತೆ. ಯಾಕೆಂದ್ರೆ ಅವ್ನು ಎಲ್ಲಿ ಸಾಯ್ತೇನೋ ಅಂತ ಭಯ ಇತ್ತು. ಭೀಮನಿಗೆ ಹಾಗಲ್ಲ, ಭೀಮನೂ ಕೂಡ ಅಶ್ವತ್ಥಾಮಾಚಾರ್ಯ ಮಾತಿಗೆ ಬೆಲೆ ಕೊಟ್ಟು ಭೀಮನೂ ಹೋದನಂತೆ. ಯಾಕೆ ಹೋದ ಅಂತಂದ್ರೆ ಕೃಷ್ಣನ ಸಂಕಲ್ಪ ಈಗಿಲ್ಲ. ಕೃಷ್ಣನ ಸಂಕಲ್ಪ ಈಗ ಕೊಲ್ಲೋದಿಲ್ಲ, ಆದ್ರಿಂದ ಮುಂದೆ ಮಹಾಭಾರತ ಯುದ್ಧದಲ್ಲಿ ಕೊಲ್ಲಬೇಕು. ಕೃಷ್ಣನ ಸಂಕಲ್ಪಕ್ಕೆ ಯಾಕೆ ವಿರೋಧ ಮಾಡಬೇಕು, ಅದಕ್ಕೆ ಸರಿಯಾಗಿ ನಡ್ಕೊಳ್ಬೇಕು ಅಂತ ಭೀಮಸೇನ ದೇವರು ಬಿಟ್ಟು ಹೋದ್ರಂತೆ. ಅಶ್ವತ್ಥಾಮಾಚಾರ್ಯರು ಅವರು ಬಂದು ತಡೆದ ಕಾರಣ ಏನು ಅಂತಂದ್ರೆ ಇಡೀ ಜಗತ್ ಸಂಹಾರ ಮಾಡೋ ಕೆಲಸ ನಂದು, ನೀವ್ಯಾಕೆ ಮಾಡ್ತೀರಿ ಅಂತ ಬಂದ್ರಂತ ಅವರು. ನಿಮ್ಮಿಂದಾಗಿ ಜಗತ್ ಸಂಹಾರ ಆಗೋದು ಬೇಡ, ಸಂಹಾರ ಕಾರ್ಯ ನಂದು ಅಂತ ಅಶ್ವತ್ಥಾಮಾಚಾರ್ಯರು ಅವರು ತಡೆದ್ರು. ಭೀಮನು ಹೋದ, ದುರ್ಯೋಧನನು ಹೋದ. ಬಂದಂತಹ ದೇವತೆಗಳನ್ನ ಬ್ರಹ್ಮದೇವರು ಕಳಿಸಿದ್ರು. ಬ್ರಹ್ಮ ಅನಿವಾರ್ಯ ಸಸುರೋ ಯಯೋಶೇಷ ಸ್ವಮಾಲಯಂ. ಬ್ರಹ್ಮದೇವರು ಬಂದು ಎಲ್ಲರನ್ನು ಕರ್ಕೊಂಡು ಹೋದ್ರಂತೆ. ಈ ರೀತಿ ಹೋಗುವಾಗ ಭೀಮ ಅರ್ಜುನನ ಕೈ ಹಿಡ್ಕೊಂಡು ನಿನ್ನಿಂದಲೇನೆ ಆ ಕರ್ಣನನ್ನು ಸಂಹಾರ ಮಾಡಿಸಬೇಕು, ಅರ್ಜುನನ ಕೀರ್ತಿ ಬರಬೇಕು ಅಂತ ಅರ್ಜುನನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ನಂತೆ. ಅದಕ್ಕೆ ಕಾರಣ, ಅದಕ್ಕಿಂತ ಮುಂಚೆ ದುರ್ಯೋಧನ ಕರ್ಣನ ಕೈ ಹಿಡಿದು ಕರ್ಕೊಂಡು ಹೋಗಿದ್ನಂತೆ. ಕರ್ಣನ ಕೈ ಹಿಡ್ಕೊಂಡು ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದ. ಭೀಮಸೇನ ದೇವರು ಅರ್ಜುನನ ಕೈ ಹಿಡಿದು ಅವರು ಕರ್ಕೊಂಡು ಹೋದ್ರು. ಪಾರ್ಥಂ ಹಸ್ತೆ ಪ್ರಗೃಹ್ಯೈವ ಭೀಮ ಪ್ರಾಯಾತ್ ಸ್ವಮಾಲಯಂ. ಅಲ್ಲಿಂದ ಭೀಮಸೇನ ದೇವರದ್ದು ಒಂದು ಛಲ, ಏನಿದ್ರು ಅರ್ಜುನನಿಗೆ ಕೀರ್ತಿ ಬರಬೇಕು. ಯಾಕೆಂದ್ರೆ ದುರ್ಯೋಧನ ಕರ್ಣನಿಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ನಾನು ಅರ್ಜುನನಿಗೆ ಪ್ರಾಶಸ್ತ್ಯ ಕೊಟ್ಟು ಕರ್ಣನನ್ನು ಸೋಲಿಸಬೇಕು, ಅರ್ಜುನನ ಮೂಲಕ ಅರ್ಜುನ ಕೀರ್ತಿವಂತನಾಗಬೇಕು ಅಂತ ಅರ್ಜುನನಿಗೋಸ್ಕರ ಭೀಮ ಪ್ರಯತ್ನ ಮಾಡ್ತಾ ಇದ್ದ. ಕರ್ಣನಿಗೋಸ್ಕರ ದುರ್ಯೋಧನ ಪ್ರಯತ್ನ ಮಾಡ್ತಿದ್ದಂತೆ. ಇವರಿಬ್ರು ಪಣವ, ಅರ್ಜುನ ಮತ್ತು ಕರ್ಣ ಇಬ್ರು ಅವರನ್ನ ಪಣವನ್ನಾಗಿಟ್ಟುಕೊಂಡು ಮುಂದೆ ಸಮರ ಅನ್ನತಕ್ಕಂತಹ ಒಂದು ಜೂತ ಕ್ರೀಡೆನೇ ನಡೆಸಿದ್ರು ಅಂತಾರೆ. ತಥೋತ್ಕರ್ಷೆ ಫಲ್ಗುಣಸ್ಯ ಯಶಸ್ಸೋ ವಿಜಯೇಶ. ಭೀಮ ಯಾವಾಗ ಭೀಮ ಅರ್ಜುನನ ಕೈ ಹಿಡ್ಕೊಂಡು ಹೋದ, ಎಲ್ಲ ದೇವತೆಗಳು ಭೀಮನ ಕಡೆ ಬಂದ್ರಂತೆ. ಫಲ್ಗುಣ ಪಕ್ಷಣ ಅರ್ಜುನನ ಕಡೆ ಬಂದ್ರು. ಯಾಕೆಂದ್ರೆ ಭೀಮ ಯಾರನ್ನ ಕೈ ಹಿಡಿದ ಅವ್ರ ಕೈ ಹಿಡಿಯುವವರು ನಾವು ಅಂತ ತೋರಿಸಿದ. ಭೀಮ ಅವತ್ತಿನಿಂದ ಪ್ರತಿಜ್ಞೆ ಮಾಡಿದ, ಎಲ್ಲಾ ದೇವತೆಗಳಾಗ್ಲಿ ನಾನಾಗ್ಲಿ ಅರ್ಜುನನ ಸಂರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಅರ್ಜುನ ಶ್ರವಣದ ಪ್ರತೀಕ. ಅರ್ಜುನ ಅಂತಂದ್ರೆ ಇದೆಲ್ಲ ಗೀತಾ ಶ್ರವಣ ಮಾಡಿದ್ರಿಂದ ಭೀಮ ಭಕ್ತಿ ಜ್ಞಾನ ಇತ್ಯಾದಿಗಳಿಗೆಲ್ಲ ಪ್ರತೀಕ. ಅರ್ಜುನ ಶ್ರವಣ ಮನನಾದಿಗಳಿಗೆ ಅವನು ಪ್ರತೀಕ. ಯಾರು ತತ್ವವನ್ನು ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಗೀತೆಯನ್ನು ಶ್ರವಣ ಮನನ ಮಾಡಿದವನು ಅರ್ಜುನ. ಧರ್ಮರಾಜ ಯುಧಿಷ್ಠಿರ ಧರ್ಮಕ್ಕೆ ಪ್ರತೀಕ. ಭೀಮ ಜ್ಞಾನಾದಿ 10 ಗುಣಗಳಿಗೆ ಪ್ರತೀಕ, ಜ್ಞಾನ ಭಕ್ತಿ ಮೇಧಾ ಪ್ರಜ್ಞಾ ಇತ್ಯಾದಿಗಳಿಗೆಲ್ಲ. ಅರ್ಜುನ ಸಚ್ಚಾಸ್ತ್ರ ಶ್ರವಣದ ಪ್ರತೀಕ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ನಕುಲ ಸಹದೇವರು ಅವರು ನೀತಿ, ಅದಕ್ಕೆ ಅವರು ಪ್ರತೀಕಭೂತರಾಗಿದ್ದಾರೆ. ದ್ರೌಪದಿ ವೇದಕ್ಕೆ ಪ್ರತೀಕಗಳು. ದ್ರೌಪದಿ ಅಂದ್ರೆ ವೇದ, ಯುಧಿಷ್ಠಿರ ಅಂದ್ರೆ ಧರ್ಮ. ಹೀಗೆ ತಿಳ್ಕೊಳ್ಬೇಕು. ಭೀಮ ಏನ್ ಮಾಡಿದ? ಏನಾದ್ರೂ ಇನ್ನು ಮುಂದೆ ಅರ್ಜುನನ ರಕ್ಷಣೆ ಮಾಡಬೇಕು, ಅರ್ಜುನನ ಕೀರ್ತಿ ಬರಬೇಕು, ಅರ್ಜುನನ ಮುಂದೆ ತರಬೇಕು. ಫಲ್ಗುಣಸ್ಯ ಯಶಸ್ಸೋ ವಿಜಯಸ್ಯ ಚ ತಥೋತ್ಕರ್ಷೆ ಫಲ್ಗುಣಸ್ಯ ಯಶಸ್ಸೋ ವಿಜಯಸ್ಯ ಚ. ಅರ್ಜುನನ ಕೀರ್ತಿ, ಅರ್ಜುನನಿಗೆ ಉತ್ಕರ್ಷ ಬರಬೇಕು. ಅದೇ ಪ್ರಯತ್ನ ಭೀಮ ಮಾಡಿದನಂತೆ. ಏನಿದ್ರ ಅರ್ಥ? ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಏನು? ಯಾರು ಸಚ್ಚಾಸ್ತ್ರ ಶ್ರವಣ ಮಾಡ್ತಾರೆ, ಸಚ್ಚಾಸ್ತ್ರ ಮನನ ಮಾಡ್ತಾರೆ, ಅದರ ಅಧ್ಯಯನದಲ್ಲಿ ಯಾರು ತೊಡಗಿರ್ತಾರೆ ಅಂಥವರನ್ನ ಮಧ್ವಾಚಾರ್ಯರು ವಾಯುದೇವರು ಸದಾ ಸಂರಕ್ಷಣೆ ಮಾಡ್ತಾರೆ ಅಂತ ಅದರ ಅರ್ಥನೇ ಹಾಗೆ. ಅದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚ ಶ್ವಸನ ವಿಹಗಪ ಅನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ
ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಯಾರು ತಾರತಮ್ಯ ತಿಳ್ಕೊಂಡು ತಾರತಮ್ಯ ಪ್ರಕಾರ ದೇವರಲ್ಲಿ ಭಕ್ತಿ ಮಾಡ್ತಾರೆ, ವಿಷ್ಣುರತ್ಯುತ್ತಮತ್ವಾತ್, ವಿಷ್ಣು ಅತ್ಯುತ್ತಮ ಅಂತ ತಿಳ್ಕೊಳ್ತಾರೆ. ಆಮೇಲೆ ಬ್ರಹ್ಮಾದಿಗಳಲ್ಲಿ ತಾರತಮ್ಯ ತಿಳ್ಕೊಂಡು ತಾರತಮ್ಯ ಪ್ರಕಾರ ಭಕ್ತಿ ಮಾಡ್ತಾರೆ. ಅವರನ್ನ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ, ನಮ್ಮ ಗುರುಗಳಾದ ವಾಯುದೇವರು ಖಂಡಿತವಾಗಿಯೂ ಅವರನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಅಂತ ಘಂಟಾಘೋಷವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿಬಿಟ್ಟಿದ್ದಾರೆ. ಅಷ್ಟು ವಾಯುಸ್ಥಿತಿಯಲ್ಲಿ ಆ ಮಾತು ಬರ್ತದೆ. ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಇವತ್ತಿಗೆ ಎಷ್ಟೋ ಜನರಿಗೆ ಅನುಮಾನ, ಅಯ್ಯೋ ಬೇರೆ ವೇದಾಂತ ಓದ್ತಿದ್ದೀರಿ, ಕಂಪ್ಯೂಟರ್ ಓದೋದೆಲ್ಲ, ಮುಂದೆ ನಿಮ್ಮ ಗತಿ ಏನು ಅಂತ. ಹೇಗೆ ಬದುಕ್ತೀರಿ, ಏನ್ ಕಥೆ, ಬರೇ ರಾಯರ ಮಠದಲ್ಲಿ ಇರಬೇಕಾಗ್ತದೆ ಅಷ್ಟೇನೆ, ತೀರ್ಥ ಗೀರ್ಥ ಕೊಡ್ಕೊಂಡು ಅಂತ ನಮಗೆ ಹಿಂದೆ ಅಂದವರಿದ್ದಾರೆ ಬೇಕಾದಷ್ಟು ಮಂದಿ. ಪೂರ್ವಾಶ್ರಮದಲ್ಲಿದ್ದಾಗ ಮುಂದೇನು ನಿಮ್ಮನ್ನೆಲ್ಲ ಹಂಗೆ ರಾಯರ ಮಠದಲ್ಲಿ ಅಬ್ಸರ್ವ್ ಮಾಡಿಬಿಡ್ತಾರೆ ಅಷ್ಟೇನೆ ಅಂತ ಅಂದ್ರು. ಹೌದು, ಮಾಡ್ತಾರೆ. ಸ್ಫುಟಮವತಿ ಸದಾ ವಾಯುರಸ್ಮ. ಯಾರ್ಯಾರಿಗೂ ಅವರಿಗೆ ನಂಬಿಕೆ ಇರ್ತದೆ, ಆಚಾರ ಕಾಪಾಡ್ತಾರೆ, ವಾಯುದೇವರು ಕಾಪಾಡ್ತಾರೆ ಅಂತ ಅಧ್ಯಯನ ಮಾಡೋರು ಬೇರೆಯವ್ರು ತಲೆ ಕೆಡಿಸ್ಕೋತಾರೆ. ಪಾಪ, ಅಯ್ಯೋ ಪಾಪ ತಗೊಂಡೋಗಿ ವಿದ್ಯಾಪೀಠಕ್ಕೆ ಬಿಟ್ಟಿದ್ದಾರೆ, ಮುಂದೆ ಏನ್ ಗತಿಯೇನೋ ಏನೋ ಇವ್ರದು, ವೇದಾಂತ ಓದ್ತಿದ್ದಾರೆ, ಮುಂದೆ ಹೆಂಗ್ ಬದುಕ್ತಾರೋ ಏನೋ ಅಂತ ಬೇರೆಯವರಿಗೆ ಅನುಮಾನ. ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಫಲ್ಗುನನ್ನ ಅರ್ಜುನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಂತೆ ಭೀಮ. ಮುಂದೆ ಇವನಿಗೆ ಉತ್ಕರ್ಷ ಬರಬೇಕು, ಇವನಿಗೆ ಕೀರ್ತಿ ಬರಬೇಕು, ಇವನಿಗೆ ವಿಜಯ ಬರಬೇಕು, ಇವನನ್ನ ಎಲ್ಲಾ ರೀತಿಯಿಂದ ನಾವು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಏನಾಯ್ತು, ದೇವಾಹ ಫಲ್ಗುನ ಪಕ್ಷಿಣ. ಭೀಮ ಈ ರೀತಿ ಕೈ ಹಿಡ್ಕೊಂಡು ಎಲ್ಲ ದೇವತೆಗಳು ಅರ್ಜುನನ ಪಕ್ಷಪಾತ ಮಾಡಿದರಂತೆ, ಅರ್ಜುನನಿಗೆ ಕೀರ್ತಿ ಬರೋ ಹಾಗೆ ಮಾಡಿದರಂತೆ. ಯಾಕೆ? ಆ ಅರ್ಜುನ ಅಂತಂದ್ರೆ ಅವನು ಶ್ರವಣದ ಪ್ರತೀಕ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಹೀಗೆ ಯಾರು ಸಚ್ಚಾಸ್ತ್ರ ಶ್ರವಣ ಮಾಡ್ತಾರೆ ಅವರನ್ನ ಆಚಾರ್ಯ ಕಾಪಾಡ್ತಾರೆ, ವಾಯುದೇವರು ಕಾಪಾಡ್ತಾರೆ ಅನ್ನೋದಕ್ಕೆ ಭೀಮ ಆ ಗೀತಾದಿ ಶ್ರವಣ ಮಾಡತಕ್ಕಂತಹ ಯೋಗ್ಯತೆ ಉಳ್ಳ ಅರ್ಜುನನನ್ನ ಸಂರಕ್ಷಣೆ ಮಾಡಿದ್ದೇ ಇದಕ್ಕೆ ನಿದರ್ಶನ ಅಂತ ಇಷ್ಟು ತಿಳ್ಕೊಳ್ಬೇಕು. ಹೀಗೆ ಆ ಅಸ್ತ್ರವಿದ್ಯಾ ಕೌಶಲ ಪ್ರದರ್ಶನದ್ದು ಮುಗಿತು. ಮುಂದೆ ಪಾಂಡವರು ಹಾಗೂ ಕೌರವರು ದ್ರೋಣಾಚಾರ್ಯರು ನಿರ್ಮಿಸಿದಂಥ ರಂಗಸ್ಥಳದಲ್ಲಿ, ರಂಗಮಂಟಪದಲ್ಲಿ ತಮ್ಮ ತಮ್ಮ ಕೌಶಲವನ್ನ ಪ್ರದರ್ಶನ ಮಾಡಿದರು. ಭೀಮ ಮತ್ತು ದುರ್ಯೋಧನರು ಕೂಡ ತಮ್ಮ ಗದಾ ಕೌಶಲವನ್ನ ಪ್ರದರ್ಶನ ಮಾಡಿದರು. ಆವಾಗ ಉಂಟಾಗಬಹುದಾದಂತಹ ಒಂದು ದೊಡ್ಡ ಯುದ್ಧವನ್ನೇ ತಡೆದಿದ್ದಾರೆ ದ್ರೋಣಾಚಾರ್ಯರು. ಅಂತೂ ಪಾಂಡವರು ಕೌರವರದ್ದು ಆ ಅಸ್ತ್ರ ವಿದ್ಯಾ ಕೌಶಲ ಪ್ರದರ್ಶನ ಮುಗಿದ ಮೇಲೆ ಎಲ್ಲ ಕೌರವರು ಪಾಂಡವರು ದ್ರೋಣಾಚಾರ್ಯ ಬಳಿ ಬಂದು ಕೇಳ್ತಾ ಇದ್ದಾರೆ, ಇಷ್ಟು ವರ್ಷಗಳ ಕಾಲ ನಾವು ಅಧ್ಯಯನ ಮಾಡಿದ್ವಿ ನಿಮ್ಮ ಹತ್ರ, ಈಗ ಗುರುದಕ್ಷಿಣೆ ಕೊಡಬೇಕಾದ್ದು ನಮ್ಮ ಧರ್ಮ, ಏನ್ ಗುರುದಕ್ಷಿಣೆ ಬೇಕು ಅಂತ ಆಚಾರ್ಯರನ್ನ ಕೇಳಿ ಗುರುದಕ್ಷಿಣೆ ಕೊಡಬೇಕಂತ. ಯಾವಾಗ ಶಿಷ್ಯರಿಗೆ ತಮಗೆ ತೋಚಿದ ಗುರುದಕ್ಷಿಣೆ ತಾವು ಕೊಡೋದಲ್ಲ, ಅದರಿಂದ ಆಚಾರ್ಯಗೆ ಉಪಯೋಗ ಆಗ್ತದೋ ಬಿಡ್ತದೋ ಅದನ್ನು ಸ್ವಲ್ಪ ವಿಚಾರಿಸಬೇಕು. ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತು ಮಹಾವ್ಯವತ್ಸೇತ್ಸಿ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಗುರುಕುಲ ವಾಸ ಮಾಡಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗೆ ಗುರುಗಳೇ ಹೇಳಿಕೊಡುವ ಪಾಠ. ಆಚಾರ್ಯಾಯ ಪ್ರಿಯಂಧನ ಮಾಹೃತ್ಯ, ಅವ್ರಿಗೇನು ಬೇಕೋ ಅದನ್ನು ತಗೊಂಡೋಗಿ ಕೊಟ್ಟು ಆಮೇಲೆ ನಿನ್ ಗೃಹಸ್ಥನಾಗು ಅಂತ. ಆ ಪ್ರಿಯವಾದಂಥ ಧನವನ್ನೇ ಕೊಡಬೇಕು ಅಂತಿರೋದು. ಅದರಿಂದಲೇ ದ್ರೋಣಾಚಾರ್ಯರ ಹತ್ರ ಕೌರವರು ಪಾಂಡವರು ಕೇಳ್ತಾ ಇದ್ದಾರೆ, ನಿಮಗೇನು ಗುರುದಕ್ಷಿಣೆ ಬೇಕು ಅಂತ ಕೇಳಿ. ಅಥ ಪೃಷ್ಟೋ ದಕ್ಷಿಣಾರ್ಥಂ ದ್ರೋಣ ಆಹ ಕುಮಾರಕಾನ್ ಬದ್ಧ್ವಾ ಪಂಚಾಲರಾಜಾನಂ ದತ್ತೇ ತೂಚುಸ್ತಥೇತಿತೆ. ದ್ರೋಣಾಚಾರ್ಯರು ಇನ್ನೂ ಮನಸ್ಸಿನಲ್ಲಿಟ್ಟುಕೊಂಡಿದ್ರು ದ್ರುಪದ ರಾಜ ತನಗೆ ಅವಹೇಳನ ಮಾಡಿದ್ದನ್ನ. ಆದ್ದರಿಂದ ಗುರುದಕ್ಷಿಣೆ ಏನು ಬೇಕು ಅಂತ ಕೌರವರು ಪಾಂಡವರು ಕೇಳಿದಾಗ ದ್ರೋಣಾಚಾರ್ಯ ಹೇಳ್ತಾರೆ, ನನಗೆ ಬೇರೆ ಯಾವ ಗುರುದಕ್ಷಿಣೆ ಬೇಡ, ಆ ಪಂಚಾಲ ದೇಶದ ದ್ರುಪದ ರಾಜನನ್ನ ಕಟ್ಟಿ ಹೆಡೆವರಿಗೆ ಕಟ್ಟಿ ನನ್ನ ಪಾದಕ್ಕೆ ಹಾಕಿರಿ ಅಂತ. ಅಷ್ಟು ಕೋಪ ಬಂದಿತ್ತು ದ್ರುಪದ ರಾಜನ ಮೇಲೆ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣರನ್ನ ಕೆಣಕಬಾರದಂತ. ಗ್ರಹ ಗಾವೋ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಪೂಜಿತಾ ಪೂಜಯಿಷ್ಯಂತಿ ನಿರ್ದಹಂತಿ ಅವಮಾನಿತಾ. ಗ್ರಹಗಳು, ಗಾವಹ ಹಸುಗಳು, ನರೇಂದ್ರಶ್ಚ ರಾಜ, ಬ್ರಾಹ್ಮಣಶ್ಚ ವಿಶೇಷತಃ ವಿಶೇಷವಾಗಿ ಬ್ರಾಹ್ಮಣ, ಇವರನ್ನು ಹೆಚ್ಚಿಗೆ ಕೆಣಕಲಿಕ್ಕೆ ಹೋಗಬಾರದಂತೆ. ಪೂಜಿತಾ ಪೂಜಯಿಷ್ಯಂತಿ, ಅವರನ್ನು ಗೌರವದಿಂದ ಪೂಜಿಸಿಕೊಂಡಿದ್ರೆ ಪೂಜಿತಾ ಪೂಜಯಿಷ್ಯಂತಿ, ಅಷ್ಟೇ ಅನುಕೂಲ ಮಾಡಿಕೊಡ್ತಾರೆ, ಅಷ್ಟೇ ಅನುಗ್ರಹ ಮಾಡ್ತಾರೆ.